ಇವತ್ತಿನ ದಿವಸ ಇಂಗ್ಲಿಷ್ ವಿಷಯದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉತ್ಸಾಹಿ ಕ್ರಿಯಾಶೀಲ ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಜಿ.ಎ. ಶೇಖ್ ಸರ್ ಅವರು 5ನೇ ಯೂನಿಟ್ವನ್ನ ಅವರು ತೆಗೆದುಕೊಳ್ತಾರೆ. ಅವರಿಗೆ ಕರ್ನಾಟಕ ಪ್ರೌಢ ಸಹ ಶಿಕ್ಷಕರ ಸಂಘದ ತಾಲೂಕಾ ಘಟಕ ರಾಮದುರ್ಗದ ಪರವಾಗಿ ಹಾಗೂ ಎಲ್ಲ ಸಂಪನ್ಮೂಲಗಳ ವ್ಯಕ್ತಿಗಳ ಪರವಾಗಿ, ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳ ಪರವಾಗಿ, ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಇಂಗ್ಲಿಷ್ ವಿಷಯದ ಒಂದು ಘಟಕವನ್ನ ತೆಗೆದುಕೊಳ್ಳಲಿಕ್ಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ. Thank you, sir. Thank you very much. I'm being so grateful for your compliments, sir. Okay, sir. Carry on. ಶಿಕ್ಷಕರಾದ ಕಲ್ಯಾಣ್ ಸರ್ ಅವರಿಗೆ ವಂದನೆಗಳು. So I would like to welcome once again all of you, all the students and all my senior teachers, whoever now being present on the online. So I'm also grateful to our Block Education Officers Association as well as the High School Teachers Association who made this program so effectively. Thank you very much, sir. So good morning, everybody. So ಇವತ್ತಿನ ವಿಷಯ 5th unit, that is the lesson concert, and the poem, the Judge Poem 2. As we all know, music is the part and parcel of our life. It cannot be replaced and there is no substitution for music. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಸಂಗೀತ ಅನ್ನೋದು ನಮ್ಮ ಜೀವನದಲ್ಲಿ ಇವತ್ತು ಹಾಸು ಹಕ್ಕಾಗಿದೆ. ಜೀವನ ಮತ್ತು ಸಂಗೀತ ಹೆಂಗಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಸೊ ಲೈಫ್ ಅಲ್ಲಿ ದೇರ್ ಮಸ್ಟ್ ಬಿ ಮ್ಯೂಸಿಕ್, ಬಿಕಾಸ್ ಮ್ಯೂಸಿಕ್ ಇಸ್ ದ ಸೋಲ್ ಆಫ್ ಲೈಫ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ದ ಮ್ಯೂಸಿಕ್ is life, music is love, and music is everything. So it is being a unique gift to the human being. So one of the great writer says, if I want to carry anything from this world to heaven, is the music ಅಂತ ಹೇಳ್ತಾನೆ. ಜಗತ್ತಿನಿಂದ ನಾನು ಸ್ವರ್ಗಕ್ಕೆ ಏನಾದ್ರು ತೆಗೆದುಕೊಂಡು ಹೋಗೋ ಒಂದು ವಸ್ತು ಏನಪ್ಪಾ ಅಂದ್ರ ಅದು ಸಂಗೀತ. ಯಾಕಂದ್ರೆ ಅಷ್ಟೊಂದು ಆಕರ್ಷಣೆ ಮಾಡ್ತದೆ, ಅಷ್ಟೊಂದು ಉನ್ಮಾದ, ಅಷ್ಟೊಂದು ಉತ್ಸಾಹ ಅದರಲ್ಲಿ ಕಂಡು ಬರ್ತದೆ. ಸೊ ವಿ ಹ್ಯಾವ್ ಟು ಸ್ಟಡಿ ದ ಟಾಪಿಕ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಅಂಡ್ ಬೈ ದ ಸೈಡ್ ವಿ ಹ್ಯಾವ್ ಟು ಎಂಜಾಯ್ ದ ಟಾಪಿಕ್ಸ್. ಸೊ ಲೆಟ್ ಅಸ್ ಬಿಗಿನ್ ದ ಟಾಪಿಕ್, ದಟ್ ಈಸ್ ಕನ್ಸರ್ಟ್. ಸೊ ಐ ಆಮ್ ಗೋಯಿಂಗ್ ಟು ಶೇರ್ the concert. So that ಈ ಕನ್ಸರ್ಟ್ ಅನ್ನೋ ಪಾಠವನ್ನು ನಾವು ನೋಡಿದಾಗ, ಸೊ ವಿ ಹ್ಯಾವ್ ಎ ಗ್ರೇಟ್ ಫೀಲಿಂಗ್ ಅಬೌಟ್ ಮ್ಯೂಸಿಕ್ ಅಂಡ್ ವಿ ಕಮ್ ಟು ನೋ ಹೌ ಇಸ್ ದ ಅಟ್ಯಾಚ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ ಟು ದ ಮ್ಯೂಸಿಕ್. ಮನುಷ್ಯನಿಗೆ ಈ ಸಂಗೀತದ ಜೊತೆಗೆ ಯಾವ ರೀತಿ ಒಂದು ಅವಿನಾಭಾವವಾದ ಸಂಬಂಧ ಇರ್ತದೆ ಅನ್ನೋದು ನಮಗೆ ಇಲ್ಲಿ ತಿಳಿದು ಬರ್ತದೆ. It may be classical music, it may be Western music, or it may be pop music, or it may be the local music, or it may be the Janpada music, when to call in your words. ಯಾವುದೇ ರೀತಿ ಸಂಗೀತ ಇದ್ರೂ ಸಹಿತ ಅದು ನಮಗೆ ಇಟ್ ಗಿವ್ಸ್ ಅ ಥ್ರಿಲ್, ಒಂದು ಥ್ರಿಲ್ ಅನ್ನ ಕೊಡ್ತದೆ. ಸೊ ಇಟ್ ಕ್ರೇಜ್ ಅನ್ನ ಕೊಡ್ತದೆ ಅಂತ ನಾವು ಅಲ್ಲಿ ಹೇಳ್ಬಹುದು. ಸೊ ವೆನ್ ವಿ ಕಮ್ ಟು ದ ಲೆಸನ್, ದ ಕನ್ಸರ್ಟ್, ಇದು ಸಂಗೀತ ಗೋಷ್ಠಿ ಅಥವಾ ಒಂದು ಸಂಗೀತ ಕಚೇರಿ ಅಂತ ಇಲ್ಲಿ ಹೆಡ್ಡಿಂಗ್ ಅನ್ನ ಕೊಡಲಾಗ್ತಾ ಇದೆ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಲೆಸನ್ ರಿಟನ್ ಬೈ ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ರೈಟರ್, ದಟ್ ಈಸ್ ಶಾಂತ ರಾಮೇಶ್ವರ ರಾವ್. ಸೊ ಈ ಪಾಠಕ್ಕೆ ಇನ್ನೊಂದು ಶೀರ್ಷಿಕೆಯನ್ನು ಏನು ಕೊಡಬಹುದಪ್ಪ ಅಂತ ಯೋಚನೆ ಮಾಡಿದ್ರೆ ಅದು ದ ಚಾನ್ಸ್ ಆಫ್ ಎ ಲೈಫ್ ಟೈಮ್, ಜೀವನದ ಒಂದು ಕೊನೆಯ ಅವಕಾಶ. ದಟ್ ಈಸ್ ಫಾರ್ ಅನಂತ್, ಹೂ ಹ್ಯಾಸ್ ಬೀನ್ ಸಫರಿಂಗ್ ಫ್ರಾಮ್
the severe disease that is cancer. ಕ್ಯಾನ್ಸರ್ ಇಂದ ಅವನ ರೋಗದಿಂದ ಬಳಲ್ತಾ ಇರ್ತಾನೆ ಬಾಲಕ. ಅವನಿಗೆ ಒಂದು ಜೀವನದ ಒಂದೇ ಒಂದು ಕೊನೆಯ ಸುವರ್ಣ ಅವಕಾಶ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ ಖಾನ್ ಇವರ ಸಂಗೀತವನ್ನ ಕೇಳೋದಾಗಿತ್ತು. ಸೊ ಲೆಟ್ ಅಸ್ ಗೋ ಟು ದ ಕ್ಯಾರೆಕ್ಟರ್ಸ್. ಈ ಕ್ಯಾರೆಕ್ಟರ್ಸ್ ನೋಡಿದಾಗ ದೇರ್ ಇಸ್ ಸ್ಮಿತಾ, ಎ 16-year-old girl, ದಟ್ ಈಸ್ ಅನಂತ್ಸ್ ಎಲ್ಡರ್ ಸಿಬ್ಲಿಂಗ್, ಅನಂತ್ಗಿಂತ ದೊಡ್ಡವಳು. ಪಂಡಿತ್ ರವಿಶಂಕರ್, ಎ ಫೇಮಸ್ ಮ್ಯೂಸಿಷಿಯನ್ಸ್ ಆಲ್ಸೋ ನೋನ್ ಆಸ್ ಪಂಡಿತ್ ಜಿ, ಎ ಮ್ಯೂಸಿಕಲ್ maestro. So if we use the word, especially in the field of music, a great performer, or we can say a great magician of music. For example, it may be Lata Mangeshkar, A.R. Rahman, and many others, M.S. Subbulakshmi, Pandit, or maybe it is Gangubai Hangal, like that. ನಂತರ ಅಲ್ಲಿ ಅನಂತ ಎಂಬ ಹುಡುಗ ಇದ್ದಾನೆ, 15-year-old boy suffering from cancer. ಕ್ಯಾನ್ಸರ್ ಎಂಬ ರೋಗದಿಂದ ಬಳಲ್ತಾ ಇದ್ದಾನೆ. ಅಂಡ್ there is the aunt Sushila, who is having a helping hand always. There is a room for the family of Smita and Anand whenever they go to Bombay. And Ustad Allaraka Khan, the tabla maestro. And we have some other characters here, that is the most shy man and neighbors. So these are the characters to be remembered, dear students. So this is the opening scene of the lesson, where we can see Anant was lying on the bed and he had to be given the oxygen from the cylinder. And Smita is so excited while reading the newspaper, and she reads that Pandit Ravishankar is going to play tomorrow in Shanmukhananda Auditorium. And this was the excitement, this was the news of excitement, and she is being so excited. ಈ ಕುಟುಂಬ ಈ ಒಂದು ಹೇಳಿಕೆಯನ್ನ ಅಥವಾ ಪೇಪರ್ ಅಲ್ಲಿ ಬಂದಂತ ಸ್ಟೇಟ್ಮೆಂಟ್ ನೋಡಿಬಿಟ್ಟು ತುಂಬಾ ಅವರು ಹರ್ಷದಿಂದ ಕೂಡ್ಬಿಡ್ತಾರೆ. ಯಾಕಂದ್ರೆ ಇಡೀ ಕುಟುಂಬಕ್ಕೆ ಮತ್ತು ಸಂಗೀತಕ್ಕೆ ಒಂದು ಲಿಂಕ್ ಇದೆ, ಸಂಬಂಧ ಇದೆ. ದ ಫ್ಯಾಮಿಲಿ ಇಸ್ ಸೋ ಅಟ್ಯಾಚ್ಡ್ ಟು ದ ಮ್ಯೂಸಿಕ್. ಸೊ meanwhile, the mother she makes a sound, and she makes her daughter that, are you not aware of your brother who is lying on the bed and who is being suffering from the cancer? So let's go to the main points of the lesson. ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತ ನಾವು ನೋಡಿದಾಗ, the chance of a lifetime. It may be asked for 3 marks question, RC, or it may be also asked like this: what do you understand by the statement of Anant? ಈ ಹೇಳಿಕೆಯಿಂದ ನಮಗೆ ಏನ್ ತಿಳಿದು ಬರ್ತದೆ ಅಂತ ಹೇಳಿ ಎಕ್ಸಾಮಿನರ್ ಕೇಳಬಹುದು. ಯಾಕೆ ಹೇಳ್ತಾನೆ ಅವನು ಜೀವನದ ಒಂದು ಕೊನೆಯ ಅವಕಾಶ, ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಐ ಮಸ್ಟ್ ಸಿ ಹಿಮ್, ದಿಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್. ಹಿ ರೇಸ್ಡ್ ಹಿಮ್ಸೆಲ್ಫ್ ವಿದೌಟ್ ಟೇಕಿಂಗ್ ಎನಿ ಹೆಲ್ಪ್. ಯಾವುದೇ ಸಹಾಯವಿಲ್ಲದೆ ಆ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇರುವ ಬಾಲಕ ಎದ್ದು ಕೂತ್ಬಿಡ್ತಾನೆ. ಅಷ್ಟೊಂದು ಎಕ್ಸೈಟೆಡ್ ಆಗಿಬಿಟ್ಟಿರ್ತಾನ ಅವನು. ಯಾಕೆ ಹೇಳ್ತಾನೆ ಅಂತ ನೋಡಿದಾಗ, ದ ಬಾಯ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಹಿ ಇಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಈಗಾಗಲೇ ನಾ ಹೇಳಿದೆ, ಇಡೀ ಕುಟುಂಬಕ್ಕೆ ಮತ್ತು ಸಂಗೀತಕ್ಕೆ ಒಂದು ಅವಿನಾಭಾವದ ಸಂಬಂಧ. He always desired to listen the maestro, Pandit Ravishankar. He never wanted to miss the chance. ಈ ಅವಕಾಶವನ್ನು ಕಳೆದುಕೊಳ್ಳಲೇಬಾರದಂತ ಅನ್ಕೊಂಡಿರ್ತಾನೆ. So he said that it was a chance of a lifetime. ಹಾಗಾಗಿ ಅವನು ಹೇಳ್ತಾನೆ, ಇದು ಜೀವನದ ಕೊನೆಯ ಅವಕಾಶ. If missed, it cannot be gained. ಒಂದು ವೇಳೆ ನಾ ಕಳ್ಕೊಂಡ್ಬಿಟ್ರೆ ಈ ಅವಕಾಶ ನನಗೆ ಸಿಗೋದಿಲ್ಲ ಅಂತ ಅಲ್ಲಿ ಬಾಲಕನ್ ಅಂತ ಹೇಳ್ತಾ ಇರ್ತಾನೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪ್ರಶ್ನೆ ಸಹಿತ ಬಂದಿದೆ. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್ ಅಂತ ಹೇಳಿದಾಗ, ಡೂ ಯು ಥಿಂಕ್ ದ ಬಾಯ್ ವುಡ್ ಗೆಟ್ ಎ ಚಾನ್ಸ್ ಇನ್ ಫ್ಯೂಚರ್? ಒಂದ್ ವೇಳೆ ಈ ಚಾನ್ಸ್ ಮಿಸ್ ಆದ್ರೆ ಭವಿಷ್ಯದಲ್ಲಿ ಏನಾದ್ರೂ ಅವನಿಗೆ ಒಂದು ಅವಕಾಶ ಸಿಗುತ್ತಾ ಅಂತ ಹೇಳಿದಾಗ, ಡೆಫಿನೆಟ್ಲಿ ನಾಟ್, ಬಿಕಾಸ್ ಇಸ್ ನಾಟ್ ಗೋಯಿಂಗ್ ಟು ಸ್ಪೇರ್ ಮೆನಿ ಡೇಸ್. ಅವನ ಹತ್ರ ಜೀವನದಲ್ಲಿ ಇನ್ನೂ ಹಲವಾರು ದಿನಗಳು ಉಳಿದಿಲ್ಲ ಅಂತ ಹೇಳಿ. ಸೊ ಸಿಂಪಲ್ ಆಗಿದೆ, ಕ್ವಶನು ಸಿಂಪಲ್ ಆಗಿದೆ, ಉತ್ತರನು ಸಿಂಪಲ್ ಆಗಿದೆ. ಸೊ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್, ದ ಲಾಸ್ಟ್ ಚಾನ್ಸ್ ಆಫ್ ಎ ಲೈಫ್ ಟೈಮ್, ಬಿಕಾಸ್ ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಅಂಡ್ ದಿಸ್ ಈಸ್ ದ ಅಪಾರ್ಚುನಿಟಿ. ಇಫ್ ದಿಸ್ ಅಪಾರ್ಚುನಿಟಿ ಇಸ್ ಲಾಸ್ಟ್, ದೆನ್ ಇಸ್ ನೋ ಸೆಕೆಂಡ್ ಚಾನ್ಸ್. ಮಕ್ಕಳೇ, ನಿಮಗೂ ಸಹಿತ ಈ SSLC ಅನ್ನೋದು ದ ಚಾನ್ಸ್ ಆಫ್ ಎ ಲೈಫ್ ಟೈಮ್, ಜೀವನದಲ್ಲಿ ಒಂದು ಬರುವಂತ ಸುವರ್ಣ ಅವಕಾಶ ಇದು ನಿಮಗೆ ಅಲ್ವಾ? ಇದು ನಿಮ್ದು ಇಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್.
ನಿಮ್ಮ ಜೀವನದ ಒಂದು ತಿರುವಿನ ಘಟ್ಟ. ಸೊ ಯಾವ ರೀತಿ ನಿಮಗೆ ಒಂದು ಕೊನೆಯ ಅವಕಾಶ ಅಂದ್ರೆ 3 ಎಕ್ಸಾಮ್ ಅದಾವ ಅಂತ ನೀವು ತಿಳ್ಕೊಂಡು ಮತ್ತೆ ಯಾವಾಗ ಬರಿಬಹುದು ಅಂತ ಹೇಳಿ ಒಂದು ಬೇಜವಾಬ್ದಾರಿ ಬೇಡ. ಸೊ ಲೆಟ್ ಅಸ್ ಟ್ರೈ ಹಾರ್ಡ್. So there's no shortcut for that success. We have to strive and we have to put our best. Coming to the next point, he raised himself without any help. What does author want to make us know? ಅವನು ತನ್ನಿಂತಾನೇ ಬೆಡ್ ಮೇಲೆ ಎದ್ದು ಕೂತ್ಬಿಡ್ತಾನೆ. he's suffering from cancer. He's unable to raise himself. He has to get some help. But when he heard the statement that is read by Smita, Pandit Ravi Shankar is going to play at Shanmukhananda Auditorium tomorrow. He suddenly got himself up without any help. ಯಾಕೆ ಹಿಂಗೆ ಎದ್ದು ಕೂತ್ಬಿಟ್ಟ? ನೋಡಿದ್ರೆ ರೋಗದಿಂದ ಬಳಲ್ತಾ ಇದ್ದಾನೆ. ಏನ್ ಲೇಖಕ ಹೇಳಕ್ಕೆ ನಮಗೆ ಇಷ್ಟಪಡ್ತಾನೆ ಇಲ್ಲಂತ ಪ್ರಶ್ನೆ ಬರ್ಬೋದು. ಸೊ ಮತ್ತೆ ನಾವು ಅಲ್ಲಿಗೆ ಬರ್ತೀವಿ. ಏನಂತ ಹೇಳಿ, ಮ್ಯೂಸಿಕ್ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅನಂತ್ಸ್ ಲೈಫ್. ಸಂಗೀತ ಅನ್ನೋದು ಅನಂತನ ಜೀವನದಲ್ಲಿ ಬಹುಮುಖ್ಯವಾದ ಪಾತ್ರವಾಗಿತ್ತು. ದ ಬಾಯ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಹೀಸ್ ಕಂಡೀಷನ್ ಇಸ್ ಕ್ರಿಟಿಕಲ್. ಹಿ ಕೆನಾಟ್ ರೇಸ್ ಹಿಮ್ಸೆಲ್ಫ್ ವಿದೌಟ್ ಎನಿ ಹೆಲ್ಪ್. ಆ ರೋಗದಿಂದ ಬಳಲ್ತಾ ಇದ್ದಾನೆ, ಯಾವುದೇ ಸಹಾಯ ಇಲ್ಲದೆ ಎದ್ದುಕೊಳ್ತಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆಕ್ಚುಲಿ ಹಿ ರೇಸ್ ಹಿಮ್ಸೆಲ್ಫ್. ಅದು ನಿಜವಾಗಿಯೂ ಅವನಷ್ಟಕ್ಕೆ ಅವನೇ ಎದ್ದು ಕೂತು ಬಿಟ್ಟಿದ್ದಾನೆ. ದ ಪ್ರೇಯರ್ ಮದರ್ ಅಟರ್ಡ್ ಕೇಮ್ ಟು ಹರ್ ಲಿಪ್ಸ್ ಅನ್ಬಿಡನ್. ಇದನ್ನ ನೋಡ್ಬಿಟ್ಟು ಆ ತಾಯಿಯ ತುಟಿಗಳ ಮೇಲೆ ತಡೆ ಇಲ್ಲದೆ ಆ ಒಂದು ಪ್ರಾರ್ಥನೆ ಬಂದುಬಿಡ್ತದೆ. ಇಟ್ ಶೋಸ್ ದ ಗ್ರೇಟ್ ಅಟ್ಯಾಚ್ಮೆಂಟ್ ಬಿಟ್ವೀನ್ ದ ಮ್ಯೂಸಿಕ್ ಅಂಡ್ ಅನಂತ್. ಇದು ಏನ್ ತೋರಿಸುತ್ತೆ ಅಂದ್ರೆ ಆ ಅನಂತ್ ಮತ್ತು ಆ ಸಂಗೀತದ ನಡುವೆ ಇರುವಂತಹ ಒಂದು ಇಂಟಿಮಸಿ, ಒಂದು ಅನ್ಯೋನ್ಯತೆ, ಒಂದು ಅದರ ಜೊತೆ ಇರುವಂತಹ ಒಂದು ನಂಟನ್ನ ತೋರಿಸ್ಬಿಡ್ತದೆ ನೋಡಿ. ಸಮ್ಟೈಮ್ಸ್ ಅದಕ್ಕೆ ನಾವು ಹೇಳ್ತೀವಿ ಅಂತ ಹೇಳಿ, ಸೊ ಸ್ಟ್ರೆಂತ್ ಇಸ್ ನಾಟ್ ಇಂಪಾರ್ಟೆಂಟ್ ಆಸ್ ವಿ ಸಾ ಇನ್ ದ ಲೆಸನ್ ಹೀರೋ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಎಲ್ಲಿ ಮನಸ್ಸು ಇರ್ತದೆ ಅಲ್ಲಿ ಮಾರ್ಗ ಇರ್ತದೆ. ಸೊ the mind of Anant has been so attached with the music, and that is why he got himself up even though he is suffering from cancer. ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾನೆ, ಆದ್ರೂ ಸಹಿತ ಏನ್ ಮಾಡ್ತಾ ಇದ್ದಾನೆ ಅವನು, ಎದ್ದು ಕುಳಿತಾನೆ ಇದ್ದ. ಅಂದ್ರೆ ವಾಟ್ ಈಸ್ ದ ಪವರ್ ಬಿಹೈಂಡ್ ದಿಸ್? ಇದರ ಹಿಂದೆ ಯಾವ ಶಕ್ತಿ ಇದೆ ಅಂದ್ರೆ, ದಟ್ ಈಸ್ ದ ಝೀಲ್, ದಟ್ ಈಸ್ ದ ಇಂಟ್ರೆಸ್ಟ್, ದಟ್ ಈಸ್ ದ ಕ್ಯೂರಿಯಾಸಿಟಿ ದಟ್ ಈಸ್ ದೇರ್ ಇನ್ ದ ಮೈಂಡ್ ಆಫ್ ಅನಂತ್. ಅವನ ಮನಸ್ಸಿನಲ್ಲಿರುವ ಉತ್ಸಾಹ, ಅವನ ಮನಸ್ಸಿನಲ್ಲಿರುವ ಸ್ಫೂರ್ತಿ ಆ ಸಂಗೀತದ ಬಗ್ಗೆ, ಅದೇ ಅವನಿಗೆ ಎದ್ದುಕೊಳ್ಳುವಂಗೆ ಮಾಡುತ್ತದೆ. ಸೊ ದೀಸ್ ಆರ್ ದಿ ಕ್ಯಾರೆಕ್ಟರ್ಸ್. ದಟ್ ಈಸ್ ಪಂಡಿತ್ ರವಿಶಂಕರ್, ಹೂ ವಾಸ್ ದ ಸಿತಾರ್ ಮಾಸ್ಟ್ರೋ, and Ustad Allah Rakha, who is the tabla master. So let's move on to the, so these are the 2 marks question. ಈಗ ನಾನು 2 ಅಂಕಗಳ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೆ. ಒಂದನೇದ್ದು ಪ್ರಶ್ನೆ, what is the, he raised himself without any help. What does author want to make us know? ಅದೇ ರೀತಿ the chance of a lifetime. So let us go to the 3rd question, the possibility. What are the reasons for Smita's self-reproach? The self-reproach. ಅವಳು ಜೋರಾಗಿ ಸುದ್ದಿಯನ್ನು ಓದ್ಬಿಡ್ತಾಳೆ. ನ್ಯೂಸ್ ಪೇಪರ್ ಅಲ್ಲಿ ಸುದ್ದಿ ಬಂದ್ಬಿಡ್ತದೆ, ನಾಳೆ ಸಂಗೀತ ಗೋಷ್ಠಿ ಇದೆ ಪಂಡಿತ್ ರವಿಶಂಕರ್ದು ಅಂತ ಹೇಳಿ. ಸೊ ಅದು ಓದಿದ ನಂತರ ಅವಳಿಗೆ ಒಂಥರ ಪಶ್ಚಾತ್ತಾಪ ಆಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಅದಕ್ಕೆ ಕ್ರಿಟಿಸೈಸಿಂಗ್ ಸೆಲ್ಫ್ ಅಂತ ಹೇಳ್ತೀವಿ ನಾವು. ತನ್ನನ್ನ ತಾನೇ ಏನ್ ಮಾಡೋದು, ಟೀಕೆ ಮಾಡ್ಕೊಳ್ಳೋದು ಅಥವಾ ನಾಲಿಗೆ ಕಚ್ಕೊಳ್ಳೋದು ಅಂತ. ಯಾಕಪ್ಪ ಹೇಳ್ಬಿಟ್ಟೆ, ಅಥವಾ ಮಾತು ನಾಲಿಗೆಯಿಂದ ಜಾರ್ ಬಿಡ್ತು ಅಂತ ಹೇಳಿ. ಸೊ ಯಾಕೆ ಆ ರೀತಿ ಮಾಡ್ತಾಳೆ ಅವಳು? ಒಳ್ಳೆ ಸುದ್ದಿನೇ ಹೇಳ್ತಾ ಇದ್ದಾಳಲ್ವಾ, ಆದ್ರೂ ಯಾಕೆ ಅವಳು ಸೆಲ್ಫ್ ರಿಪ್ರೋಚ್ ಅನ್ನ ಮಾಡ್ಕೊಳ್ಬೇಕು ಅಂದಾಗ, ಸ್ಮಿತಾಗೆ ಆಲ್ರೆಡಿ ಗೊತ್ತಿತ್ತು ಅವನ ಸಹೋದರ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾನೆ ಅಂತ ಹೇಳಿ. ಆದ್ರೆ ಆ ಒಂದು ಖುಷಿಯ ಒಂದು ನಾದದಲ್ಲಿ ಅವಳು ಜೋರಾಗಿ ಓದ್ಬಿಡ್ತಾಳೆ ಅಲ್ವಾ. ಸೊ ಹಾಗಾಗಿ ಸ್ಮಿತಾ ಹ್ಯಾಡ್ ನೋನ್ ದ ಫ್ರೈಟನಿಂಗ್ ಟ್ರೂತ್. ಸ್ಮಿತಾಳಿಗೆ ಈ ಒಂದು ಭಯಾನಕ ಸತ್ಯ ಗೊತ್ತಿತ್ತು. ಏನು? ಅನಂತ್ ವಾಸ್ ಗೋಯಿಂಗ್ ಟು ಡೈ. ಅನಂತ ತೀರೋಗ್ಬಿಡ್ತಾನೆ. And suddenly she had been so excited at seeing the announcement that she had not remembered
that her brother was very ill. ಅವಳು ಎಷ್ಟೊಂದು ಎಕ್ಸೈಟೆಡ್ ಆಗಿಬಿಡ್ತಾಳೆ ಅಂದ್ರೆ ಅದನ್ನ ಮರ್ತೇ ಬಿಡ್ತಾಳೆ ಅವಳು, ನನ್ನ ಸಹೋದರ ಈ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾನೆ ಅಂತೇಳಿ. ಸೊ ದಿಸ್ ಈಸ್ ದ ರೀಸನ್ ಅಂಡ್ ದೀಸ್ ಆರ್ ದ ರೀಸನ್ಸ್ that why ಸ್ಮಿತಾ ಮೇಕ್ಸ್ ಎ ಸೆಲ್ಫ್ ರೆಪ್ರೋಚ್ ಅಂತೇಳಿ. ಸೊ ಈ ರೀತಿ ಪ್ರಶ್ನೆ ನಿಮ್ಗೆ ಕೇಳಬಹುದು. ಸೊ ವಿ ಹ್ಯಾವ್ ಟು ರಿಮೆಂಬರ್ ಬಿಕಾಸ್ ಯುವರ್ ಲೆಸನ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಈ ಒಂದು ಸ್ಟೇಟ್ಮೆಂಟ್ ಇಂದ ಈ ಲೆಸನ್ ಶುರು ಆಗ್ಬಿಡ್ತದೆ. ಯಾವ ರೀತಿ ಹೀರೋ ಪಾಠದಿಂದ ಶುರು ಆಗಿತ್ತಲ್ಲ, ನ್ಯೂಸ್ ಪೇಪರ್ ರಿಪೋರ್ಟ್. ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ದ ನ್ಯೂಸ್ ಪೇಪರ್ ಇಸ್ ಬೀಂಗ್ ರೆಡ್ ಬೈ ಎ 16-year-old girl, that is Smita. Let us move on to the next question. So how was Anant better than Smita? ಬಹಳಷ್ಟು ಸಾರಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಮಕ್ಕಳೇ. ಹೌ ವಾಸ್ ಅನಂತ್ ಬೆಟರ್ ದನ್ ಸ್ಮಿತಾ? ಅನಂತ್ಗೆ 15 ವರ್ಷ, ಸ್ಮಿತಾಗೆ 16 ವರ್ಷ. ಆದ್ರೂ ಸಹಿತ ಅನಂತ್ ಚಿಕ್ಕವನಾದ್ರೂ ಸಹಿತ ಅವಳಿಗಿಂತ ಚೆನ್ನಾಗಿರ್ತಾನ ಅವನು. ಅಥವಾ ಈ ರೀತಿಯನ್ನು ಕೇಳಿದ್ದಾರೆ, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಅನಂತ್ ಒಬ್ಬ ಪ್ರತಿಭಾಶಾಲಿ ಬಾಲಕ. ಅಥವಾ ವಾಟ್ ವೇರ್ ದ ಬೆಟರ್ ಕ್ವಾಲಿಟೀಸ್ ಆಫ್ ಅನಂತ್? ಅನಂತನಲ್ಲಿರುವ ಒಳ್ಳೆಯ ಗುಣಗಳು ಏನಾಗಿದ್ವು ಅಂತ ನೋಡಿದಾಗ, ಸೊ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ, ಸೊ ಫಸ್ಟ್ ಥಿಂಗ್ ಇಸ್ ದಟ್ ದ ಮ್ಯೂಸಿಕ್. So you can see a picture that some children are practicing to play some musical instrument in this picture. So ಉತ್ತರ ಈ ರೀತಿ ಬರೀಬೇಕು, ಅನಂತ್ ವಾಸ್ ಬೆಟರ್ ದ್ಯಾನ್ ಸ್ಮಿತಾ ಇನ್ ಮೆನಿ ವೇಸ್. ಬೇರೆ ಬೇರೆ ಆಗಿ ನೋಡಿದಾಗ ಅವನು ಒಳ್ಳೆಯವನಾಗಿದ್ದ. ಹಿ ವಾಸ್ ದ ಫಾಸ್ಟೆಸ್ಟ್ ರನ್ನರ್ and the best table tennis player in his school. ಒಳ್ಳೆಯ ವೇಗದ ಓಟಗಾರ, ನಂತರ ಒಬ್ಬ ಅತ್ಯುತ್ತಮ ಟೆನ್ನಿಸ್ ಆಟಗಾರ ಆಗಿದ್ದ, ಟೇಬಲ್ ಟೆನ್ನಿಸ್. He was already able to compose his own tunes. ನೋಡ್ರಿ, ಇಬ್ರು ಕ್ಲಾಸಿಗೆ ಹೋಗ್ತಾ ಇದ್ರು, ಸಂಗೀತ ಕ್ಲಾಸಿಗೆ ಅಲ್ವಾ, ಅನಂತ್ ಮತ್ತು ಸ್ಮಿತಾ. ಈ 15 ವರ್ಷದವನು ಇದ್ರು ಸಹಿತ ತನ್ನದೇ ಆದಂತ ಒಂದು ಸಂಗೀತದ ಸುರುಳಿಯನ್ನ, ಸಂಗೀತದ ಟೋನ್ ಅನ್ನ ಅವನು ಸೃಷ್ಟಿ ಮಾಡ್ತಾ ಇದ್ದ. ಅಂಡ್ ದಿಸ್ ವಾಸ್ ದ ಗ್ರೇಟ್ ಅಸ್ಟಾನಿಶ್ಮೆಂಟ್ ಟು ಹಿಸ್ ಗುರು. ತುಂಬಾ ಆಶ್ಚರ್ಯಗೊಂಡು ಬಿಟ್ಟಿದ್ರು ಅವನ ಗುರುಗಳು. ಸೊ ದೋ ಹಿ ವಾಸ್ ಓನ್ಲಿ 15 ದೆನ್, ಕೇವಲ 15 ವರ್ಷದವನಿದ್ದಾಗಲೇ ಅವನು ಇಷ್ಟೊಂದು ಪ್ರತಿಭೆಯನ್ನ ಹೊಂದಿದ್ದ ಅಂತ ಹೇಳಿ ನಾವಿಲ್ಲಿ ನೋಡಬಹುದು. ಸೊ ಹಿಯರ್ ವಿ ಕ್ಯಾನ್ ಸಿ ದ ಆನ್ಸರ್. ಹೌ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್, what were the qualities of Anant, ಅಥವಾ how was Anant better than Smita? ಅನಂತ್ ಸ್ಮಿತಾಳಿಗಿಂತ ಯಾವ ರೀತಿ ಒಳ್ಳೆಯವನಾಗಿದ್ದ ಅಂತ ಹೇಳಿ. ಸೊ ಲೆಟ್ us move on to the next question. In this lesson we also come to know how was the polite behavior of the doctors towards Anant. ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸೊ ಅನಂತ್ and his family moved to the Bombay, and there was always room for this family in the home of their aunt, that is Sushila. And whenever they go to take the treatment, they always used to stay in Aunt Sushila's house. She was very friendly and she was so nice to them. So how was the behavior of the doctors? So look at that. Doctors did not voice their fears. So they were friendly. ಅಷ್ಟೊಂದು ಭಯಾನಕ ಇದೆ, ಇಲ್ಲಪ್ಪ ನೀವು ಸತ್ತೋಗ್ಬಿಡ್ತೀರ ಹಾಗೆ ಹೀಗೆ ಅಂತ ಹೇಳಿ ದೇ ಡಿಡಂಟ್ ಕ್ರಿಯೇಟ್ ದ ಪೆಸ್ಟಿಮಿಸ್ಟಿಕ್ ಫೀಲಿಂಗ್ಸ್. ನಿರಾಶಾದಾಯಕವಾದ ಮಾತುಗಳು ಅನ್ನ ಹೇಳೋದಾಗ್ಲಿ ಅಥವಾ ನಿರಾಶೆಯನ್ನ ಹುಟ್ಟಿಸೋದಾಗ್ಲಿ ಅವ್ರು ಮಾಡ್ಲಿಲ್ಲ. ದಿ ಲಾಫ್ಡ್ ಅಂಡ್ ಸ್ಮೈಲ್ಡ್ ಅಂಡ್ ಟಾಕ್ಡ್ ಅಂಡ್ ಸರೌಂಡೆಡ್ ಅನಂತ್. ಅವರು ಮುಗುಳ್ನಗ್ತಾ ಇದ್ರು, ಅನಂತನ ಜೊತೆ ಸುತ್ತುವರಿತಾ ಇದ್ರು. ದೇ ಮೇಡ್ ಎ ಲಾಟ್ ಆಫ್ ಎಫರ್ಟ್ಸ್ ಟು ಮೇಕ್ ಹಿಮ್ ಹ್ಯಾಪಿ. ಅನಂತನನ್ನ ಖುಷಿಯಾಗಿಡ್ಲು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ದೇ ಫುಲ್ಫಿಲ್ಡ್ ಹಿಸ್ ಎವ್ರಿ ನೀಡ್ ಅಂಡ್ ಗೇವ್ ವಾಟ್ ಎವರ್ ಹಿ ಆಸ್ಕ್ಡ್ ಫಾರ್. ಅವರು ಅವನ ಎಲ್ಲ ಆಸೆಗಳನ್ನ ಪೂರೈಸಿದ್ರು ಮತ್ತು ಅವನು ಏನ್ ಕೇಳ್ತಾನೆ ಅದನ್ನ ಕೊಟ್ರು ಅಂತೇಳಿ. ಇದಲ್ದೆ ಏನ್ ಹೇಳ್ತಾರೆ ಅವರು, ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇಂಡಲ್ಜ್ ಹಿಮ್. ಯಾಕೆ ಹೇಳ್ತಾರೆ ಅಂದ್ರೆ, ಬಿಕಾಸ್ ದ ಬಾಯ್ ಡಿಡ್ ನಾಟ್ ಹ್ಯಾವ್ ಮೋರ್ ಡೇಸ್ ಟು ಲಿವ್. ಸೊ ದಿಸ್ ಕ್ವಶನ್ ಮೇ ಬಿ ಆಸ್ಕ್ಡ್. ಮಕ್ಕಳು ಈ ರೀತಿ ಪ್ರಶ್ನೆಯನ್ನ ಕೇಳಬಹುದು. ಹೌ ವಾಸ್ ದ ಪೊಲೈಟ್ ಬಿಹೇವಿಯರ್ ಆಫ್ ದ ಡಾಕ್ಟರ್ಸ್ ಟುವರ್ಡ್ಸ್ ಅನಂತ್? ಅನಂತನ ಕಡೆಗೆ ಈ ಡಾಕ್ಟರ್ಗಳ ಅಥವಾ ವೈದ್ಯರ ಒಂದು
ಸೌಮ್ಯ ಸ್ವಭಾವ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಲೆಟ್ us move on to the 3 marks question on this lesson. It may be 3 marks or it may be also asked for 4 marks. What was the daring thought of Smita? ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಶೇರ್ ಯುವರ್ ರೆಸ್ಪಾನ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಪ್ರಶ್ನೆ ಕೇಳಿದ್ದಾರೆ, ಅದು 2 ಅಂಕಕ್ಕೆ ಸರಿ ಹೋಗುತ್ತೆ. ಅದ್ರ ಈ ರೀತಿ ಪ್ರಶ್ನೆ ಬಂದ್ರೆ, ವಾಟ್ ವಾಸ್ ದ ಡೇರಿಂಗ್ ಥಾಟ್ ಆಫ್ ಸ್ಮಿತಾ, ಹೌ ಡಿಡ್ ಶಿ ಎಕ್ಸಿಕ್ಯೂಟ್ ಇಟ್? ಅವಳ ಒಂದು ಧೈರ್ಯಶಾಲಿಯಾದ ಯೋಚನೆ ಬಂದ್ಬಿಡ್ತದೆ. ಸ್ಮಿತಾ ಫೆಲ್ಟ್ ಸೆಲ್ಫ್ ಅಪ್ರೋಚ್, ಅವಳಿಗೆ ಟೀಕೆ ಮಾಡ್ಕೊಳ್ತಾಳೆ. ಅಂಡ್ ಶಿ ವಾಸ್ ವರೀಡ್. ಮತ್ತೆ ಅವಳು ತನ್ನ ಆರ್ಟ್ ಸೋಷಿಯಲ್ ಆಗಿ ಹೇಳ್ತಾಳೆ, ಹೌ ಕ್ಯಾನ್ ಐ, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್. ನಾನು ಮತ್ತು ಅನಂತ್ ಯಾವಾಗ್ಲೂ ಒಟ್ಟಿಗೆ ಆಟ ಆಡ್ತೀವಿ, ಒಟ್ಟಿಗೆ ಪಾಠವನ್ನು ಓದಿದೀವಿ. ಅವನನ್ನ ಬಿಟ್ಬಿಟ್ಟು ನಾವು ಒಬ್ಬಳೇ ಯಾವ ರೀತಿ ಕನ್ಸರ್ಟಿಗೆ ಹೋಗ್ಲಿ ಅಂತ ಹೇಳಿ ಅವಳಿಗೆ ತುಂಬಾ ವಿಷಾದವಾಗಿರ್ತದೆ. ಹಾಗಾಗಿ ಅವಳಿಗೂ ಒಂದು ಯೋಚನೆ ಇರ್ತದೆ, ಏನಾದ್ರೂ ಮಾಡಿ ಈ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತ ಅನಂತ್ ಹೇಳ್ತಾ ಇದ್ದಾನಲ್ಲ, ಐ ಮಸ್ಟ್ ಸಿ ಹಿಮ್, ಐ ಮಸ್ಟ್ ಹಿಯರ್ ಹಿಮ್, ನಾವು ಅವನನ್ನ ನೋಡಲೇಬೇಕು, ಅವನನ್ನ ಕೇಳಲೇಬೇಕು ಎಂಬ ಆಸೆಯನ್ನ ಯಾವ ರೀತಿ ಈಡೇರಿಸಬೇಕು ಅಂತ ಹೇಳಿ ಒಂದು ಆಲೋಚನೆ ಬರ್ತದೆ. ದಟ್ ಈಸ್ ದ ಡೇರಿಂಗ್ ಥಾಟ್. ಹೌ ಡಿಡ್ ಶಿ ಎಕ್ಸಿಕ್ಯೂಟ್ ಇಟ್? ಅದನ್ನ ಅವಳು ಯಾವ ರೀತಿ ಅದನ್ನ ಕಾರ್ಯಾಚರಣೆಗೊಳಿಸ್ತಾಳೆ ಅಥವಾ ಕಾರ್ಯರೂಪಕ್ಕೆ ತರ್ತಾಳೆ ಅಂದಾಗ ಇಲ್ಲಿ ನೋಡ್ರಿ, ಇನ್ ದ ಬಿಗಿನಿಂಗ್ ಸ್ಮಿತಾ ಟೋಲ್ಡ್ ಹರ್ ಸೆಲ್ಫ್ ದ್ಯಾಟ್ ದೇರ್ ಈಸ್ ನೋ ಹಾರ್ಮ್ ಇನ್ ಟ್ರೈಂಗ್ ಇಟ್. ಆ ಯೋಚನೆ ಬಂದ್ಬಿಡ್ತದೆ, ಯಾಕೆ ಇದನ್ನ ನಾನು ಟ್ರೈ ಮಾಡಬಾರ್ದು, ಯಾವ್ದು ತೊಂದರೆ ಇಲ್ಲ ಇದರಲ್ಲಿ ಅಂತ ಹೇಳಿ. ಶಿ ವಾಂಟೆಡ್ ಟು ಬ್ರಿಂಗ್ ಪಂಡಿತ್ ರವಿಶಂಕರ್ ಟು ಹರ್ ಹೋಮ್ ಟು ಪ್ಲೇ ಫಾರ್ ಅನಂತ್. ಡೇರಿಂಗ್ ಥಾಟ್ ಏನಪ್ಪಾ ಅಂದ್ರೆ, ಆ ಪಂಡಿತ್ ರವಿಶಂಕರನ್ನೇ ಮನೆಗೆ ಕರ್ಕೊಂಡ್ಬಿಟ್ಟು ಅನಂತನಿಗೋಸ್ಕರ ಸಂಗೀತನ ನುಡಿಸೋದಾಗಿತ್ತು. ಶಿ ಹರ್ಡ್ ದ ಚಾನ್ಸ್ ಆಫ್ ಲೈಫ್ ಟೈಮ್ ಇನ್ ಎವ್ರಿ ಬೀಟ್ ಆಫ್ ತಬ್ಲಾ. ನೋಡಿ, ಮಗಳು ಮತ್ತು ತಂದೆ ಇಬ್ರು ಹೋಗಿದ್ದಾರೆ ಟು ಲಿಸನ್ ಪಂಡಿತ್ ರವಿಶಂಕರ್, and they were sitting in the auditorium of Shanmukhananda, and the first musical notes came to the air. She was feeling as if the gates of enchantment have opened for her. ಇಷ್ಟೆಲ್ಲ ಖುಷಿ ಆಗ್ತಾ ಇದ್ರು ನೋಡಿ, ಎಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಬಿಟ್ವೀನ್ ದ ಬ್ರದರ್ಸ್ ಅಂಡ್ ಸಿಸ್ಟರ್. ಸೊ ಓನ್ಲಿ ಒನ್ಸ್ ವಿ ಗೆಟ್ ಸಮ್ ರಿಲೇಷನ್ಸ್ ಇನ್ ದ ವರ್ಲ್ಡ್. ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಸಂಬಂಧಗಳು ಒಂದೇ ಒಂದ್ಸತಿ ಮಾತ್ರ ಇರ್ತವೆ ಜಗತ್ತಿನಲ್ಲಿ ಅಲ್ವಾ? ಸೊ ಎಷ್ಟು ರೀತಿ ಅನ್ಯೋನ್ಯತೆ ಇದೆ ನೋಡಿ, ಎಷ್ಟೊಂದು ಪ್ರೀತಿ, ಎಷ್ಟೊಂದು ಮಮತೆ ತನ್ನ ತಮ್ಮನ ಬಗ್ಗೆ ಅಂದಾಗ ಪಂಡಿತ್ ರವಿಶಂಕರ್ ಸೊ ಆ ತಬಲಾನ ಕೇಳ್ತಾ ಇದ್ದಾಳೆ. ಆದ್ರೆ ಪ್ರತಿಯೊಂದು ಆ ತಬಲಾದ ಹೊಡೆತದಲ್ಲಿ ಇನ್ ಎವ್ರಿ ಬೀಟ್ ಆಫ್ ತಬ್ಲಾ ಅವಳಿಗೆ ಒಂದೇ ಒಂದು ಮಾತು ಕೇಳಿ ಬರ್ತಾ ಇದೆ, ದ ಚಾನ್ಸ್ ಆಫ್ ಎ ಲೈಫ್ ಟೈಮ್, ಜೀವನದ ಒಂದೇ ಅವಕಾಶ. ಆಸ್ ಸೂನ್ ಆಸ್ ದ ಕನ್ಸರ್ಟ್ ವಾಸ್ ಓವರ್, ಸಂಗೀತ ಗೋಷ್ಠಿ ಮುಗಿದಾಗ, ಶಿ ರಿಗರ್ಡ್ ಹರ್ ವೇ ಥು ದ ಕ್ರೌಡ್. ಅವಳು ಏನ್ ಮಾಡ್ತಾಳೆ ಅಂದ್ರೆ, ಶಿ ರಿಗರ್ಡ್, ಅವಳು ಶಿ ಮೇಕ್ಸ್ ಎ ಎಫರ್ಟ್ ಟು ಮೂವ್ ಇನ್ ದ ಮಿಡಲ್ ಆಫ್ ದ ಪಬ್ಲಿಕ್, ಟು ಮೇಕ್ ದ ಮೂವ್ಮೆಂಟ್ಸ್ ವಿತ್ ಹ್ಯಾಂಡ್ಸ್ ರಿಗರ್ಡ್. ಸೊ ಟುವರ್ಡ್ಸ್ ದ ಸ್ಟೇಜ್ ಹತ್ರ ಹೋಗ್ತಾಳೆ. ಹರ್ ಹಾರ್ಟ್ ವಾಸ್ ಬೀಟಿಂಗ್, knees felt weak. So this shows that she was so nervous. ಅವಳ ಹಾರ್ಟ್ ಬೀಟ್ ಆಗ್ತಾ ಇತ್ತು. ನಂತರ her knees felt weak, ಕಾಲುಗಳು ಶಕ್ತಿ ಇಲ್ದಂಗೆ ಅನಿಸ್ಬಿಡ್ತು. ಯಾವ ರೀತಿ ಸ್ವಾಮಿ felt his heart beating faster when he was under the bench, and her tongue became dry. ನೋಡ್ರಿ, ನಾಲಿಗೆ ಒಣಗ್ಬಿಡ್ತಾ ಇದೆ. ಯಾಕಂದ್ರೆ ನಾವು ಚಿಕ್ಕ ವ್ಯಕ್ತಿಯಾಗಿ ಒಬ್ಬ ದೊಡ್ಡ ಮಹಾ ವ್ಯಕ್ತಿ ಜೊತೆ ಮಾತಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಬಿಕಾಸ್ ಹೀಸ್ ಎ ಐಕಾನಿಕ್ ಪರ್ಸನ್, ಹೀಸ್ ಎ ಸಿತಾರ್ ಮೈಸ್ಟ್ರೋ. ವೆನ್ ಶಿ ಸ್ಟುಡ್ ಬಿಫೋರ್ ದ್ಯಾಮ್, ಏನೋ ಸಾಹಸ ಮಾಡ್ಬಿಟ್ಟು ಆ ಸ್ಟೇಜ್ ಹತ್ರ ಅವಳು ಮುಂದೆ ನಿಂತಾಗ, ಶಿ ಫೋಲ್ಡೆಡ್ ಹರ್ ಹ್ಯಾಂಡ್ಸ್ ಅಂಡ್ ಬರ್ಸ್ಟ್ ಇನ್ ಟು ಟಿಯರ್ಸ್. ಕೈಗಳನ್ನ ಮುಗಿತಾಳೆ. ನಂತರ ಅವಳು ಶಿ ಬರ್ಸ್ಟ್ ಇನ್ ಟು ಟಿಯರ್ಸ್. ಶಿ ರಿಕ್ವೆಸ್ಟೆಡ್ ದೆಮ್ ಟು ಪ್ಲೇ ಫಾರ್ ಅನಂತ್. ಕಥೆಯನ್ನ ಹೇಳ್ಬಿಡ್ತಾಳೆ. ಮೈ ಬ್ರದರ್ ಇಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಹಿ ಹ್ಯಾಸ್ ಓನ್ಲಿ ಒನ್ ಚಾನ್ಸ್, ಹಿ ಮಸ್ಟ್ ವಾಂಟೆಡ್ ಟು ಸಿ ಯು, ಹಿ ಮಸ್ಟ್ ವಾಂಟೆಡ್ ಟು ಲಿಸನ್ ಯು ಅಂದಾಗ, ಹಿ ವಾಸ್ ಬೆಡ್ ರಿಡನ್, ಅವನಿಗೋರು ಹಾಸಿಗೆ ಹಿಡ್ಕೊಂಡ್ಬಿಟ್ಟಿದ್ದಾನೆ. ದ ನೆಕ್ಸ್ಟ್ ಡೇ ಇಟ್ ವಾಸ್ ಎ ಅನ್ಯೂಸುವಲ್ ಸೀನ್. ಮುಂದಿನ ದಿವಸ ಅದೊಂದು ಅಸಾಮಾನ್ಯವಾದ ದಿನ ಆಗಿತ್ತು. ಯಾಕಂದ್ರೆ ನಿಯರ್ ದ ಅಪಾರ್ಟ್ಮೆಂಟ್ ಆಫ್ ಸುಶೀಲಾ, ನೇಬರ್ಸ್ ನೋಟಿಸ್ಡ್. ಆ ಸುಶೀಲಾ ಅಪಾರ್ಟ್ಮೆಂಟ್ ಹತ್ರ ನೇಬರ್ಸ್ ನೋಡ್ತಾರೆ, the car of Pandit Ravi Shankar is being parked, and Ustad came to Sushila's home
ಅವ್ರು ಬರ್ತಾರೆ and they knocked softly the door of Sushila's home, and they sat on the divan and they played for Anant, and the life of Anant goes gently, very gently. ಇದನ್ನ ಸಂಗೀತವನ್ನ ನುಡಿಸ್ತಾರೆ, ಮನೆಗೆ ಬರ್ತಾರೆ, ದಿವಾನ್ ಸೋಫಾ ಮೇಲೆ ಕೂತ್ಕೋತಾರೆ, ಆ ಸಂಗೀತವನ್ನ ನುಡಿಸ್ತಾರೆ ಟು ಫುಲ್ಫಿಲ್ ದ ಲಾಸ್ಟ್ ಡಿಸೈರ್ ಆಫ್ ಅನಂತ್. ಅನಂತನ ಕೊನೆಯ ಆಸೆಯನ್ನ ಪೂರೈಸೋದಕ್ಕೋಸ್ಕರ ಅವರು ಈ ಕೆಲಸವನ್ನು ಮಾಡ್ತಾರೆ. ಇದನ್ನ ಕೇಳಿಬಿಟ್ಟು ಅನಂತನ ಒಂದು ಜೀವ ನಿಧಾನವಾಗಿ, ಅತಿ ನಿಧಾನವಾಗಿ ಈ ಜಗತ್ತಿನಿಂದ ಹೊರಟೋಗ್ಬಿಡ್ತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪ್ರಶ್ನೆಯಲ್ಲಿ 2 ಅಂಕದ ಪ್ರಶ್ನೆಗಳನ್ನ 2 ಬರ್ಬೋದು. ಹೌ ಇಟ್ ವಾಸ್ ಅನ್ಯೂಸುವಲ್, ಇಟ್ ಈಸ್ ಬೀಂಗ್ ಆಸ್ಕ್ಡ್ ಕ್ವಶನ್, ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಯಾಕೆ ಇದೊಂದು ಅನ್ಯೂಸುವಲ್ ಡೇ ಆಗಿತ್ತು? ಬಿಕಾಸ್ it was an unusual day. The neighbors of Sushila, they cannot believe, ಅವ್ರು ನಂಬಲಿಕ್ಕೆ ಆಗಿಲ್ಲ. Is it possible? ಇದು ಸಾಧ್ಯನಾ? That the great Pandit Ravishankar and that tabla master, that Ustad Alaraka, they are coming themselves and they are knocking softly the doors of Sushila. ಇಷ್ಟೊಂದು ಸಂಗೀತ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳು ಒಬ್ಬ ಸಾಮಾನ್ಯ ಮನೆಗೆ ಬಂದ್ಬಿಟ್ಟು ಆ ಬಾಲಕನಿಗೋಸ್ಕರ ಬರ್ತಾ ಇದ್ದಾರೆ ಅಂದ್ರೆ ಇದು ನಿಜವಾಗಿಯೂ ಒಂದು ಅಸಾಮಾನ್ಯವಾದ, ಒಂದು ಅದ್ಭುತವಾದ ಸಂಗತಿಯೇ ಸರಿ. ಅವ್ರು ಯಾಕೆ ಬರ್ತಾರೆ? why they come? Because they know what is the pain of the last desire and in what pain was there ಅನಂತ್ ಯಾವ ನೋವಿನಲ್ಲಿದ್ದ ಅನ್ನೋದವರಿಗೆ ಗೊತ್ತಿತ್ತು. ಹಾಗಾಗಿ ಪಂಡಿತ್ ರವಿಶಂಕರ್ ಅಂಡ್ ದ ತಬಲಾ ಮಾಸ್ಟರ್ Ustad Allaraka Khan, they came and they played for the boy and they fulfilled the desire of the boy. So like this, ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೆ. What was the daring thought of Smita? How did she execute it? ಸ್ಮಿತಾಳ ಮನಸ್ಸಿನಲ್ಲಿ ಬಂದಂತಹ ಒಂದು ಧೈರ್ಯಶಾಲಿ ಯೋಚನೆ ಯಾವುದಾಗಿತ್ತು? ನಂತರ ಯಾವ ರೀತಿ ಅವಳು ಅದನ್ನ ಕಾರ್ಯರೂಪಕ್ಕೆ ತರ್ತಾಳೆ? ಸೊ ಬಂದ್ಬಿಟ್ಟು ಹೇಳ್ತಾಳೆ ಅವಳು, ವೆನ್ ಶಿ ರಿಟರ್ನ್ ಫ್ರಮ್ ದ ಕನ್ಸರ್ಟ್, ಹೋಗುವಾಗ ಇವನು ಅವ್ರಿಗೆ ಹೇಳಿರ್ತಾನೆ, ಎಂಜಾಯ್ ಯುವರ್ ಸೆಲ್ಫ್, ಲಕ್ಕಿ ಯು ಆರ್ ವೆರಿ ಲಕ್ಕಿ, ಎಂಜಾಯ್ ಮಾಡ್ರಿ ಅಂತ ಹೇಳಿ ತನ್ನ ಬೆಡ್ ಮೇಲೆ ಇದ್ರೂ ಸಹಿತ ತನ್ನ ಸಹೋದರಿಗೆ ವಿಶ್ ಮಾಡಿರ್ತಾನ ಅವನು. ಅವಾಗ ವಾಪಸ್ ಬಂದ್ಮೇಲೆ ಆ ಸಹೋದರಿ ಹೇಳ್ತಾಳೆ, ದೇ ವಿಲ್ ಕಮ್ ಹಿಯರ್ ಟುಮಾರೋ ಅಂಡ್ ದೇ ವಿಲ್ ಪ್ಲೇ ಫಾರ್ ಯು. ನಾಳೆ ಅವರು ಬರ್ತಾರೆ ಮತ್ತು ನಿನಗೋಸ್ಕರ ಏನ್ ಮಾಡ್ತಾರೆ, ಅವರು ಆ ಸಂಗೀತವನ್ನ ಅವರು ನುಡಿಸ್ತಾರೆ ಅಂತ ಶಿ ಟೋಲ್ಡ್ ಟು ಹರ್ ಬ್ರದರ್. ಸೊ ದ ಫಾಲೋವಿಂಗ್ ಮಾರ್ನಿಂಗ್, ಮುಂದಿನ ಮುಂಜಾನೆಯಲ್ಲಿ ಈ ಒಂದು ದೃಶ್ಯ ಕಂಡು ಬರ್ತದೆ. ಯಾವ ದೃಶ್ಯ ಅದು? ಇಟ್ ವಾಸ್ ಎ ಅನ್ಯೂಸುವಲ್ ಸೀನ್. ಸೊ ಇದು 3 ಅಂಕದ ಪ್ರಶ್ನೆಗಳಾಗಿರ್ತದೆ. ದೆನ್ ಇನ್ನೊಂದು, ಇದೇ ರೀತಿ ನಾ ಹೇಳಿದ್ನಲ್ಲ ಈಗಾಗಲೇ, why it was unusual for the musical legends as they play for the boy. ಇಷ್ಟೊಂದು ಸಂಗೀತದ ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿಗಳು ಒಬ್ಬ ಬಾಲಕನಿಗೋಸ್ಕರ ಯಾಕೆ ಬರ್ಬೇಕು ಅಲ್ವಾ? ಇದೊಂದು ಪ್ರಶ್ನೆ ಕಾಡ್ತದೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಬಾಲಕ, ಅವ್ರಿಗೆ ಇವರು ಯಾವುದೇ ಸಂಬಂಧ ಇಲ್ಲ ಅಲ್ವಾ? ಆದ್ರೂ ಸಹಿತ ಅವರು ಅಲ್ಲಿ ಬರ್ತಾ ಇದ್ದಾರೆ ಅಂದ್ರೆ what may be the reason? Really, it was unusual. It was not just a usual scene. As we see, there's a girl by the track. Usual scene ಅನ್ನು ನೋಡ್ತೀವಲ್ಲ, ಆ ರೀತಿ ಆಗಿರ್ಲಿಲ್ಲ ಇದು. It was an unusual scene. As the musical maestro Pandit Ravishankar and Ustad Alaraka came to play for the boy, it was a great astonishment to the neighbors of Aunt Sushila. ಓಹೋ, ಏನಾಗ್ಬಿಡ್ತಪ್ಪ ಅಂತ ಹೇಳಿ ಆ ಕಾಲೋನಿ ಅಥವಾ ಓಣಿಯಾಗಿರುವ ಜನರು ಎಲ್ಲರೂ ಅವರು ಆಶ್ಚರ್ಯ ಕೊಡ್ತಾರ್ರಿ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಸಂಗೀತವನ್ನು ನುಡಿಸೋರು ಅವ್ರಿಗೆ ಹೋಗಿ ಭೇಟಿ ಆಗೋದಂದ್ರೆ ಒಂದು ಮಹಾ ಸಂಗತಿ. ಅವ್ರ ಕಡೆಯಿಂದ ಒಂದು ಆಟೋಗ್ರಾಫ್ ತಗೋಬೇಕು, ಅಥವಾ ಆ ಒಂದು ಸಂಗೀತ ಕಚೇರಿಯಲ್ಲಿ ಅವ್ರ ಮುಂದೆ ಕುಳಿತುಕೊಂಡು ಸಂಗೀತವನ್ನು ಕೇಳೋದಂದ್ರೆ ಇಟ್ಸ್ ವಾಟ್ ವಿ ಕಾಲ್ ಒಂದು ಸೌಭಾಗ್ಯ. ಇಟ್ಸ್ ಎ ಗ್ರೇಟ್ ಅಪಾರ್ಚುನಿಟಿ. ಅಂತದ್ರಲ್ಲಿ ದೇ ವರ್ ಹ್ಯಾವಿಂಗ್ ಎ ಬ್ಯೂಸಿ ಶೆಡ್ಯೂಲ್. ವೆನ್ ಸ್ಮಿತಾ ಅಪ್ರೋಚ್ಡ್, ಈ ಮಾತನ್ನ ಹೇಳಿದಾಗ ಪಂಡಿತ್ ರವಿಶಂಕರ್ಗೆ, ಕ್ಯಾನ್ ಯು ಪ್ಲೀಸ್ ಪ್ಲೇ ಫಾರ್ ಮೈ ಬ್ರದರ್ ಅಂದಾಗ
the most shy man. ದೊಡ್ಡದಾದ ಮೀಸೆನ ಒಂದು ಮನುಷ್ಯ ಆತಾನೆ. A little girl. ಅಥವಾ little girl, Pandit is a very busy man. You must not bother with such a request. ಈ ರೀತಿ ವಿನಂತಿಗಳನ್ನ ಮಾಡಿಬಿಟ್ಟು ಅವ್ರಿಗೆ ನೀವು ಇದು ಮಾಡಬೇಡ್ರಿ, ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೇಳ್ತಾನೆ. ಆದ್ರೆ ಪಂಡಿತ್ ರವಿಶಂಕರ್ ವಾಸ್ ಎ ಮ್ಯಾನ್ ಆಫ್ ಜನರಾಸಿಟಿ. ಪಂಡಿತ್ ರವಿಶಂಕರ್ ಹೃದಯ ವೈಶಾಲ್ಯವನ್ನು ಹೊಂದಿರುವಂತ ವ್ಯಕ್ತಿ. ಸೊ ದಟ್ ಈಸ್ ವೈ he agreed and he took the opinion of Ustad Allah Rakha Khan. So the answer is like this. Really, it was unusual as the musical maestro Pandit Ravi Shankar and Ustad Allah Rakha came to play for a boy. It was great astonishment when they saw both Pandit and Ustad knocking the doors of Aunt Sushila. ಇದನ್ನ ನೋಡ್ಬಿಟ್ಟು ನೆರೆ ಹೊರೆಯವರಿಗೆ ತುಂಬಾ ಆಶ್ಚರ್ಯ ಆಗಿಬಿಡ್ತದೆ. ಏನಪ್ಪಾ ಇಷ್ಟೊಂದು ದೊಡ್ಡ ಸಂಗೀತ ಸಾಮ್ರಾಟರು ಬಂದು ಒಂದು ಸಾಮಾನ್ಯ ಒಂದು ಚಿಕ್ಕ ಮನೆಗೆ ಕದ ತಟ್ತಾ ಇದಾರಲ್ಲ ಅಂತೇಳಿ. ದೇ ವೆಂಟ್ ಇನ್, ಅವ್ರು ಒಳಗೆ ಹೋದ್ರು. ದೇ ಸ್ಯಾಟ್ ಆನ್ ದಿವಾನ್ ಅಂಡ್ ದೇ ಪ್ಲೇಡ್ ಫಾರ್ ದ ಬಾಯ್. ಅಲ್ಲಿ ಒಳಗೆ ಹೋಗ್ಬಿಟ್ಟು ಅವರು ಆ ಹುಡುಗನಿಗೋಸ್ಕರ ಸಂಗೀತವನ್ನ ನುಡಿಸ್ತಾರೆ. ಸೊ ಮಕ್ಕಳೇ, ದೀಸ್ ಆರ್ ದಿ ಪಾಸಿಬಲ್ ಕ್ವಶನ್ಸ್ ಅಂಡ್ ರಿಪೀಟೆಡ್ ಕ್ವಶನ್ಸ್ ದಟ್ ಆರ್ ಆಸ್ಕ್ಡ್ so often in our examinations. So be prepared for that. And there are also some chances that a 3 marks question may be asked for reference to context. So first we see, I've just taken some of the important dialogues that I think. That may be some other dialogues also. ಇವುಗಳು ಅಷ್ಟೇ ಅಂತಲ್ಲ, ಇವುಗಳ ಹೊರತಾಗಿಯೂ ಇರಬಹುದು. ಪಂಡಿತ್ ರವಿಶಂಕರ್, ದ ಸಿತಾರ್ ಮಾಸ್ಟ್ರು ಪಂಡಿತ್ ರವಿಶಂಕರ್. ಸೊ ಈ ಶಬ್ದಗಳು ಯಾರು ಹೇಳ್ತಾರೆ? ಸೊ who is the speaker here ಅಂದಾಗ the speaker is none other than ಅನಂತ್. ಅವ್ನು ಕೇಳ್ಬಿಟ್ಟು ತುಂಬಾ ಆಶ್ಚರ್ಯ ಆಗತ್ತೆ. whom did he say so? ಯಾರಿಗೆ ಹೇಳ್ತಾನ ಅವನು? These words are spoken to his sister ಸ್ಮಿತಾ. why? ಯಾಕೆ ಹೇಳ್ತಾನೆ? Because he is so excited. ಮೊದಲೇ ಸಂಗೀತ ಅಂದ್ರೆ ಇಷ್ಟ and he is composing his own tunes to the astonishment of his guru. Then how could he be remained silent? ಅವನಿಗೆ ಸೈಲೆಂಟ್ ಆಗಿ ಕೂತ್ಕೊಳ್ಳಕ್ಕೆ ಆಗ್ಲಿಲ್ಲ. ಹಾಗಾಗಿ he raised himself. So when he listened to the words, ನಂತರ ನೆಕ್ಸ್ಟ್ ಸೆಂಟೆನ್ಸ್, ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್. ನಾವು ನನ್ನ ನೋಡ್ಲೇಬೇಕು, ನನ್ನ ಕೇಳಲೇಬೇಕು ಅಂತ ಹೇಳ್ತಾನೆ. ಹೂ ಇಸ್ ದ ಸ್ಪೀಕರ್? ಅನಂತ್ ಇಸ್ ದ ಸ್ಪೀಕರ್ ಹಿಯರ್ ಅಗೇನ್. ಹೂಮ್ ಯಾರಿಗೆ ಹೇಳ್ತಾನೆ ಅವನು? he said it to probably his sister or mother. when ಯಾವಾಗ ಹೇಳ್ತಾನೆ ಅವನು? when he heard the news that Pandit Ravi Shankar is going to play tomorrow at Shanmukananda auditorium. ಯಾಕೆ ಹೇಳ್ತಾನೆ ಅಂದ್ರೆ he has great attachment with the music. ಆ ಸಂಗೀತದೊಂದಿಗೆ ತುಂಬಾ ಒಂದು ನಂಟಿರ್ತದೆ. ಎಂಜಾಯ್ ಯುವರ್ ಸೆಲ್ಫ್, ಲಕ್ಕಿ ಯು. ಎಂಜಾಯ್ ಮಾಡ್ರಿ, ಯು ಆರ್ ವೆರಿ ಲಕ್ಕಿ ಅಂತ ಹೇಳ್ತಾ ಇದ್ದಾನೆ ಅವನು. is unable to attend the live concert of Pandit Ravi Shankar. Again here Anant is speaking. Whom is he speaking? He is speaking to his father and sister. ಯಾಕೆ ಹೇಳ್ತಾನಂದ್ರೆ he makes casually or he has some deep interest in the music. Now how can we've always done things together. ನಾ ಹೆಂಗ್ ಹೋಗ್ಲಿ, ಎಲ್ಲ ಕೆಲಸ ಒಟ್ಟಿಗೆ ಮಾಡಿದೀವಿ ಅಂತ ಹೇಳಿ ಸ್ಮಿತಾ ತನ್ನ ಅಳಲನ್ನ ತೋಡ್ಕೊಳ್ತಾ ಇರ್ತಾಳೆ. ಅವಳ ಆಂಟ್ ಯಾರು? ಸುಶೀಲಾ ಹತ್ರ. Who is the speaker ಅಂದಾಗ ಸ್ಮಿತಾ. Whom did she say? She said these words to her aunt Sushila. When she said, ಯಾವಾಗ ಹೇಳ್ತಾಳೆ? ಯಾವಾಗ ಹೇಳ್ತಾಳೆ ಈ ವಾಕ್ಯವನ್ನ ಅಂತ ನೋಡಿದಾಗ, when she was there with aunt Sushila. ಸೊ ಇದನ್ನ ಕೇಳ್ಬಿಟ್ಟು aunt Sushila ಹೇಳ್ತಾಳೆ, a walk in the park might make you feel better. ತುಂಬಾ ಬೇಜಾರು ಮಾಡ್ಕೊಂಡಿದ್ಯಮ್ಮ ನೀನು, ಸ್ವಲ್ಪ ಪಾರ್ಕ್ ಅಲ್ಲಿ ಏನ್ ಮಾಡು, ಸ್ವಲ್ಪ ವಾಕಿಂಗ್ ಮಾಡ್ಬಿಡು ಅಂತ ಹೇಳಿ ಅವಳಿಗೆ ಒಂದು ಸಜೆಷನ್ ಅನ್ನ ಅವಳು ಕೊಡ್ತಾಳೆ. ಸೊ ವೈ? ಯಾಕೆ ಹೇಳ್ತಾಳೆ ಅಂದ್ರೆ ಬಿಕಾಸ್ ಶಿ ಹ್ಯಾಸ್ ಸೋ ಮಚ್ ಅಫೆಕ್ಷನ್ ಅಂಡ್ ಸೋ ಮಚ್ ಇಂಟಿಮಸಿ ಟುವರ್ಡ್ಸ್ ಹರ್ ಬ್ರದರ್. ಅವಳಿಗೆ ಅವಳ ತಮ್ಮ ಅಂದ್ರೆ ತುಂಬಾ ಇಷ್ಟ. ಅಷ್ಟೊಂದು ಅನ್ಯೋನ್ಯತೆ ಒಂದು ಅವರಲ್ಲಿ ಕಂಡು ಬರ್ತದೆ. ನಂತರ ಇಟ್ ಇಸ್ ಅ ಚಾನ್ಸ್ ಆಫ್ ಲೈಫ್ ಟೈಮ್. ನಾ ಬಿಗಿನಿಂಗ್ ಅಲ್ಲಿ ಹೇಳ್ಬಿಟ್ಟಿದೆ, ದ ಕನ್ಸರ್ಟ್ ಅಂತ ಪಾಠ ಇದೆ. ಈ ಪಾಠಕ್ಕೆ ಇನ್ನೊಂದು ಹೆಡ್ಡಿಂಗ್ ಸೂಟೇಬಲ್, ದ ಮೋಸ್ಟ್ ಸೂಟೇಬಲ್ ಹೆಡ್ಡಿಂಗ್, ತುಂಬಾ ಒಂದು ಸೂಟ್ ಆಗುವ ಶೀರ್ಷಿಕೆ ಏನಪ್ಪಾ ಅಂದ್ರೆ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್. ಕನ್ಸರ್ಟ್ ಅನ್ನೋ ಬದಲಾಗಿ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಅನ್ನೋದು ಒಂದು ಶೀರ್ಷಿಕೆಯನ್ನು ನಾವು ಕೊಡಬಹುದು. ಯಾರು ಹೇಳ್ತಾರೆ ಅಂದ್ರೆ ಇಟ್ ವಾಸ್ ಟೋಲ್ಡ್ ಬೈ ಅನಂತ್
Whom he said it to his mother and sister. When he heard the news, Pandit Ravi Shankar is playing tomorrow at Shanmukananda Auditorium. Why? Yake ಹೇಳ್ತಾನಂದ್ರೆ this is the most important question. ಮಕ್ಕಳೇ, ಆ ಬಾಲಕನಿಗೆ ಹಾಗಾದ್ರೆ ನನಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಿದೆಯಾ? That is the question. It is a striking question. I must say, yes, he know. ಅವನಿಗೆ ಯಾವನು ಹೇಳ್ತಿರ್ತಾನೆ ಇದೊಂದು ಜೀವನದಲ್ಲಿ ಇರೋ ಒಂದೇ ಅವಕಾಶ ಅಂತ ಹೇಳಿ, ಇದು ಚಾನ್ಸ್ ಆಫ್ ಲೈಫ್ ಟೈಮ್. ಆದ್ರೂ ತಾಯಿ ಸಮಾಧಾನ ಮಾಡ್ತಾಳೆ, ಯು ನೀಡ್ ನಾಟ್ ಟು ಗೋ ವೆನ್ ಯು ಆರ್ ಓಕೆ, ಅಥವಾ ವೆನ್ ಯು ಆರ್ ಬೆಟರ್. ದಿಸ್ ಇಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ. ಅವ್ರು ಮುಂದೆ ಬರ್ತಾರಪ್ಪ, ಮತ್ತವರು ಸಂಗೀತ ನುಡಿಸ್ತಾರೆ, ಅವು ಹೋಗು ಅಂತ ಹೇಳಿ ಸುಮ್ಮನೆ ಸಮಾಧಾನಕ್ಕೆ ಅವಳು ಹೇಳ್ತಾ ಇದ್ದಾಳೆ. ಆದ್ರೆ ಅನಂತ್, ಡೋಂಟ್ ಫಾರ್ಗೆಟ್, ಅನಂತ್ ಇಸ್ ಎ ಟ್ಯಾಲೆಂಟೆಡ್ ಬಾಯ್. ಅವನಿಗೆ ಎಲ್ಲವೂ ಗೊತ್ತು. ಓಕೆ, ನೆಕ್ಸ್ಟ್ ಒನ್, ವಿ ಮಸ್ಟಂಟ್ ಮಿಸ್ ದ ಚಾನ್ಸ್. ಈ ಅವಕಾಶವನ್ನ ನಾವು ಕಳೆದುಕೊಳ್ಳಲೇಬಾರದು. ಅಗೇನ್ ಹಿಯರ್ ಇಟ್ ಈಸ್ ಟೋಲ್ಡ್ ಬೈ ಅನಂತ್ ಹೇಳ್ತಾನೆ. ಸೊ ವೆನ್ he heard the newspaper report, ಅಥವಾ ಐ ಮಸ್ಟಂಟ್ ಮಿಸ್ ದ ಚಾನ್ಸ್. ನೆಕ್ಸ್ಟ್, ಲೈ ಡೌನ್ ಸನ್, ಲೈ ಡೌನ್, ಮಲಗಪ್ಪ ಮಗ ಮಲಗು ಅಂತ ಹೇಳ್ತಾ ಇದ್ದಾಳೆ. ಹೂ ಇಸ್ ದ ಸ್ಪೀಕರ್? ಎಸ್, ದ ಸ್ಪೀಕರ್ ಇಸ್ ಮದರ್. When she noticed that the boy raised himself without any help, and the prayer came to her mouth unbidden. Why? ಯಾಕೆ ಹೇಳ್ತಾಳೆ ಅಂದ್ರೆ, because Anant was suffering from cancer. He is ill and he needs some rest. Okay, the last reference to context that I make out the point here. And I spoke to him, and he will come tomorrow morning with tabla ustad, and they will play for you. ನಾನು ಮಾತಾಡ್ತೀನಿ, ಅವ್ರು ನಾಳೆ ಬರ್ತಾರೆ. ಉಸ್ತಾದ್ ತಬಲಾ ಮಾಂತ್ರಿಕರಾದಂತಹ ಉಸ್ತಾದ್ ಜೊತೆ ಬರ್ತಾರೆ. ಅವರು ನಿನಗೋಸ್ಕರ ಸಂಗೀತವನ್ನು ನುಡಿಸ್ತಾರೆ. ಯಾರು ಹೇಳ್ತಾರೆ? ದೀಸ್ ವರ್ಡ್ಸ್ ಆರ್ ಸ್ಪೋಕನ್ ಬೈ ಸ್ಮಿತಾ. whom these words are spoken to Anant. when, ಯಾವಾಗ ಹೇಳ್ತಾಳೆ ಅಂದ್ರೆ, ವೆನ್ ಶಿ ರಿಟರ್ನ್ ಫ್ರಮ್ ದ ಕನ್ಸರ್ಟ್, ಸಂಗೀತ ಕಚೇರಿ, ಸಂಗೀತ ಗೋಷ್ಠಿ ಮುಗಿಸ್ಕೊಂಡು ವಾಪಸ್ ಬರ್ತಾರಲ್ಲ ಅವಾಗ. ವೈ? ಯಾಕೆ ಹೇಳ್ತಾಳೆ ಅಂದ್ರೆ, ಶಿ ವಾಂಟೆಡ್ ಟು ಕಂಪ್ಲೀಟ್, ಶಿ ವಾಂಟೆಡ್ ಟು ಫುಲ್ಫಿಲ್ ದ ಲಾಸ್ಟ್ ಡಿಸೈರ್ ಆಫ್ ಹರ್ ಬ್ರದರ್. ತನ್ನ ಸಹೋದರನ ಕೊನೆಯ ಒಂದು ಅವಕಾಶವನ್ನ ಅವಳು ಈಡೇರಿಸೋಗೋಸ್ಕರ ಅವಳು ಹೇಳ್ತಾಳೆ. ಸೊ ವಿ ಮಸ್ಟ್ ಅಪ್ರಿಸಿಯೇಟ್ ಹರ್ ಎಫರ್ಟ್. ಅವಳ ಪ್ರಯತ್ನವನ್ನು ನಾವು ಮೆಚ್ಚಲೇಬೇಕು. ಶಿ ಇಸ್ ದ ರಿಯಲ್ ಸಿಸ್ಟರ್. ಅವಳು ನಿಜವಾದ ಸಹೋದರಿ. ಎಲ್ಲರಿಗೂ ಇಂತಹ ಸಹೋದರಿ ಸಿಗೋದು ಒಂದು ಸೌಭಾಗ್ಯವೇ ಸರಿ ಅಂತ ನಾವು ಅನ್ಕೊಳ್ಬಹುದು. ಸೊ ಹಿಯರ್ ಐ ವಾಂಟ್ ಟು ವೈಂಡ್ ಅಪ್ ಅವರ್ ದ ಲೆಸನ್, ದ ಕನ್ಸರ್ಟ್. ಈ ಕನ್ಸರ್ಟ್ ಬಗ್ಗೆ ನಾವು ನೋಡಿದ್ವಿ. ಸೊ ಮುಖ್ಯವಾಗಿ 2 ಅಂಕದ ಪ್ರಶ್ನೆಗಳು, ನಂತರ 3 ಅಂಕದ ಪ್ರಶ್ನೆಗಳು ಬರಬಹುದು. 2 ಅಂಕದ ಪ್ರಶ್ನೆಗಳು ಬಂದಾಗ ಈಗಾಗಲೇ ನಾನು ಹೇಳಿದೆ ಯಾವ 2 ಅಂಕದ ಪ್ರಶ್ನೆಗಳು ಬರ್ಬೋದಂದ್ರೆ, ಸೊ why it was so unusual that Pandit Ravi Shankar and Ustad Rakha came to the house, and why Smita bit her lip in self-reproach, how was Anant a talented boy, and what was the daring thought that came in the mind of Smita, and how did she execute it. ಈ ರೀತಿಯಾದ ಪ್ರಶ್ನೆಗಳು ಇಲ್ಲಿ ನಿಮಗೆ ಬರ್ತವೆ. and don't forget the vocabulary section here. ಈ ವಿಕ್ಯಾಬುಲರಿ ಸೆಕ್ಷನ್ ಅಲ್ಲಿ ಬಂದಾಗ ನೆನಪಿಡುವಂತಹ ಶಬ್ದಗಳು: ಮೈಸ್ಟ್ರೋ, ಎ ಗ್ರೇಟ್ ಪರ್ಫಾರ್ಮರ್, ನಂತರ ಅನ್ಬಿಡನ್, ವಿದೌಟ್ ಬೀಯಿಂಗ್ ಆಸ್ಕ್ಡ್, ನಾವು ಬಯಸದೆ ಮಾತುಗಳು ಬಂದ್ಬಿಡ್ತಾವಲ್ಲ ಅವು, ನಂತರ ಸೆಲ್ಫ್ ರೆಪ್ರೋಚ್, ನಂತರ ವಿ ಕ್ಯಾನ್ ಸೇ ದ ಚೋಕ್ಡ್ ವಾಯ್ಸ್. ಚೋಕ್ಡ್ ವಾಯ್ಸ್ ಒಂದು ದುಃಖದಿಂದ ಕೂಡಿದ ಧ್ವನಿ ಅಂತ ನಾವಿಲ್ಲಿ ಹೇಳ್ಬಹುದು. So when Smita went on to the stage and she started requesting Pandit Ravi Shankar, please come to my house. My brother is bedridden. He must want to listen you. He must want to hear you. That is his desire. So ಆ ವಾಯ್ಸ್ ಏನಾಗಿತ್ತು ಅಂದ್ರೆ, it was a choked voice. ಒಂದು ದುಃಖದಿಂದ ಕೂಡಿದ ಧ್ವನಿ ಅದು ಆಗಿತ್ತು. So let us go to the poem, that is Judge Poem 2. So Judge Poem 2 is a small poem, and it may be asked for 3 marks question, and the question is being repeated, asked again and again. So ಯಾವ ರೀತಿ ಜಡ್ಜ್ ಪೋಯಮ್ ಮೇಲೆ ಪ್ರಶ್ನೆ ಬರ್ಬೋದು ಅಂದ್ರೆ,
summarize the poem, Judge? 2, or how appearance of the judge player can be deceptive. How can you support your statement? ಇಲ್ಲಿ ಅವನು ಅಪಿಯರೆನ್ಸೇ ಬೇರೆ ಇರ್ತದೆ, ನಂತರ ಅವನು ಒಂದು ಕೃತಿನೇ ಬೇರೆ ಇರ್ತದೆ. ಅಂದ್ರೆ ಅಲ್ಲಿ ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಅಪಿಯರೆನ್ಸ್ ಅಂಡ್ ದ ಪರ್ಫಾರ್ಮೆನ್ಸ್. ನೋ ಕನೆಕ್ಷನ್ ಬಿಟ್ವೀನ್ ಅಪಿಯರೆನ್ಸ್ ಅಂಡ್ ಪರ್ಫಾರ್ಮೆನ್ಸ್. ಕಾಣೋದಕ್ಕೂ ನಂತರ ಆ ಕೃತಿಗೆ ಯಾವುದೇ ರೀತಿ ಅಲ್ಲಿ ತಾಳಮೇಳ ಇಲ್ಲ ಅಲ್ವಾ. ನಾವು ಕೆಲವೊಂದ್ಸತಿ ಹೇಳ್ತೀವಿ ನೋಡ್ರಿ, ಫೇಸ್ ಇಸ್ ನಾಟ್ ದ ಇಂಡೆಕ್ಸ್ ಆಫ್ ಮೈಂಡ್. ಕೆಲವೊಂದ್ಸತಿ ಮುಖ ನಮ್ಮ ವ್ಯಕ್ತಿತ್ವನ ತೋರ್ಸೋದಿಲ್ಲ ಅಲ್ವಾ. ನಾವ್ ಹೇಳ್ತೀವಿ ನೋಡ್ರಿ, ಮ್ಯಾಲ ಬಸಪ್ಪ ಹೊಟ್ಟೆಗೆ ವಿಷಪ್ಪ ಅಂತ ಹೇಳ್ತೀವಲ್ಲ ನಮ್ಮ ಮಾತುಗಳು ಹೇಳ್ಬೇಕಾದ್ರೆ ಹಂಗ. ಸೊ ಇಲ್ಲಿ ಜಡ್ಜ್ ಪೋಯಮ್ ನೋಡ್ಬೇಕಾದ್ರೆ ಅವನು ಕಾಣೋ ರೀತಿನೇ ಬೇರೆ ಆಗಿರ್ತದೆ. ಅವನಂತ ಏನ್ ಬಿಡಪ್ಪ ಇವನೇನೋ ಒಬ್ಬ ಉಪಾಧ್ಯಾಯ ಮನುಷ್ಯ, ಏನೋ ವೇಸ್ಟ್ ಮನುಷ್ಯ ಅಂತ ಕಂಡು ಬಂದು ಸಹಿತ ಅವನು ಮಾಡುವಂತ ಒಂದು ಕೃತಿ ಏನಿದೆಯಲ್ಲ, ಅವನು ಮಾಡೋ ಕಾರ್ಯ ನೋಡಿದಾಗ ಇಟ್ ವಾಸ್ ಎ ರಿಯಲಿ ಎ ಗ್ರೇಟ್ ಡೀಡ್. ಮಹಾ ಕೆಲಸವನ್ನು ಅವನು ಮಾಡ್ತಾನೆ. ಪ್ರಶ್ನೆ ಈ ರೀತಿಯಾಗಿ ಬರ್ಬೋದು, ದ ಜಡ್ಜ್ ಪ್ಲೇಯರ್ಸ್ ಪ್ಯಾಥೆಟಿಕ್ ಲೈಫ್ ಈಸ್ ಲಿಫ್ಟೆಡ್ ಬೈ ದ ಮ್ಯೂಸಿಕ್. ಪ್ಯಾಥೆಟಿಕ್ ದಯೆ ಬರುವಂತಹ or sympathetic, or the life is so sympathetic, but it is being lifted by the music. ಅದು ಸಂಗೀತ ಬಂದ್ಬಿಟ್ಟಿದಾಗ ಸಂಗೀತ ಬಂದ್ಬಿಡ್ತು ಅಂದ್ರೆ ಅದು ಪ್ಯಾಥೆಟಿಕ್ ಹೋಗಿ it becomes, we can say, a joyful life. Elaborate the statement. ಈ ಹೇಳಿಕೆಯನ್ನ ವಿವರಿಸ್ರಿ ಅಂತ ಹೇಳ್ತಾನೆ. ಸೊ ಇದಕ್ಕೆ ನೀವು you can write the summary of the poem. So if the question is asked for 2 marks, how was the appearance of the judge player in the poem 2? What is the answer? He stands like, what is the answer? He stands like a black ancient mariner. He has a wrinkled face, ಮಡಿಕೆಯನ್ನು ಹೊಂದಿದಂತಹ ವಯಸ್ಸಾದ ಮುಖ, ಒಬ್ಬ ಕಪ್ಪು ಮನುಷ್ಯ, ancient mariner, ನಾವಿಕ. He is no longer interested in this life. ಅವನಿಗೆ ಈ ಒಂದು ಜೀವನದಲ್ಲಿ ಆಸಕ್ತಿನೇ ಇಲ್ಲ ಅಥವಾ ಅವನಿಗೆ ಆಸೆನೇ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕವಿ ಬಳಸುವಂತ ಶಬ್ದ ಏನಂದ್ರೆ ಓಲ್ಡ್ ಫೇಸ್ ಸೋ ಫುಲ್ ಆಫ್ ದ ವೆರೀಸ್. ಹಳೆಯ ಮುಖ ಚಿಂತೆ, ಎಲ್ಲಾ ಚಿಂತೆಯಿಂದ ಕೂಡಿದಂತ ಮುಖ. ನಾವ್ ಹೇಳ್ತೀವಿ ನೋಡ್ರಿ, ಚಿಂತೆ ಮಾಡಿ ಚಿತೆಯನ್ನ ಕಟ್ತದ ಅಂತೇಳಿ. ಸೊ ಹಂಗ ಏನಪ್ಪ ಎಲ್ಲಾ ಜಗತ್ತಿನ ದುಃಖಗಳು ಇವಂಗ ಬಂದವ ಅಂತೇಳಿ ಹಂಗ ಅನಿಸ್ತಿತ್ತು. ಹಿಸ್ ಐಸ್ ಆರ್ ಕ್ಲೋಸ್ಡ್, ಅವನ ಕಣ್ಣುಗಳು ಮುಚ್ಚಿದ್ದು. ಹೀಸ್ ಫ್ರೇಡ್ ಕಾಲರ್, ಕಳೆ ಹೊಂದಿದ ಅಥವಾ ಕೊಳೆತ ಕಾಲರ್. ಫೇಡೆಡ್ ಬ್ಲೂ ಶರ್ಟ್ ಅಥವಾ ಫೇಡೆಡ್ ಕಳೆಗೊಂದಿದ ಬ್ಲೂ ಶರ್ಟ್. ಟರ್ನ್ಸ್ ಡಾರ್ಕ್ ವಿತ್ ಸ್ವೆಟ್, ಆ ಬೆವರಿನಿಂದ ಅವು ತನ್ನ ಬಣ್ಣವನ್ನೇ ಕಳ್ಕೊಂಡ್ಬಿಟ್ಟು ಕಪ್ಪಾಗಿದ್ವು. ಹಿ ಹ್ಯಾಸ್ ಎ ಜಾಕೆಟ್, ಆ ಜಾಕೆಟ್ ಇತ್ತು, ಅದೇನ್ ಇಟ್ಕೊಂಡಿತ್ತಂದ್ರೆ ಇಟ್ ವಾಸ್ ಹೋಲ್ಡಿಂಗ್ ಹೀಸ್ ಸ್ಯಾಗಿಂಗ್ ಸ್ಟಮಕ್. ಅವನ್ ಏನು ಹೊಟ್ಟೆ ಅಲಗಾಡ್ತಲ್ಲ ಆ ಕಡೆ ಈ ಕಡೆ, ಅದನ್ನ ಕಂಟ್ರೋಲ್ ಮಾಡ್ತಾ ಇತ್ತದು. ಹಿ ಹ್ಯಾಸ್ ರನ್ ಡೌನ್ ಶೂಸ್ ಹಾಕೊಂಡಿದ್ದ, ಹರಿದೋಗಿದ್ವು. ಹಿ ಹ್ಯಾಸ್ ಎ ರಫ್ ಅನ್ಶೇವನ್ ಫೇಸ್, ಅವನ ಮುಖ ಕುರ್ಚಲು ಅಥವಾ ಅನ್ಶೇವನ್ ಫೇಸ್ ಆಗಿತ್ತು. His saxophone is supported by a wire cord hanger from his neck. ಒಂದು ಸ್ಯಾಕ್ಸೋಫೋನ್ ಹಾಕೊಂಡ್ಬಿಟ್ಟಿದ್ದ, ಆದ್ರೆ ಅದು ತನ್ನ ಒಂದು ಕುತ್ತಿಗೆಯಿಂದ ಅದಕ್ಕೆ ಒಂದು ವೈರ್ ನೇತಾಡ್ತಾ ಇತ್ತು. ಸೊ ಅದು 2 ಅಂಕದ ಪ್ರಶ್ನೆಯನ್ನ ಇದು ಹೇಳ್ಬೋದು. ನಂತರ ಅದೇ ರೀತಿ ನಾವು ಪೂರ್ತಿ ಸಮರಿಯನ್ನ ಕೇಳಿದಾಗ ಎಲ್ಲ ಕೂಡಿಸಿ ಬರೀಬೇಕಾಗತ್ತೆ. ಅಥವಾ 2 ಅಂಕದ ಪ್ರಶ್ನೆ ಈ ರೀತಿನೇ ಬರ್ಬೋದು. ಯಾವ ರೀತಿ ಅಂದ್ರೆ, ಸೊ ಹೌ the ancient mariner ಅಥವಾ how the black man is turns to a superior figure. ಅವನೊಬ್ಬ ಅಸಾಮಾನ್ಯ ಮೇಧಾವಿ ವ್ಯಕ್ತಿ ಹೆಂಗಾಗ್ಬಿಡ್ತಾನೆ ಅಂತ ಪ್ರಶ್ನೆ ಅಲ್ವಾ. ಮೊದ್ಲಿಗೆ ಅವನ ಆಕಾರ ನೋಡಿದ್ರೆ ಒಂದ್ ರೀತಿ ಐತ್ರಿ, ಆಗ್ಲೇ ಹೇಳಿದೆ, ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಪರ್ಫಾರ್ಮೆನ್ಸ್ ಅಂಡ್ ಅಪಿಯರೆನ್ಸ್. ಸೊ ಈ ಪ್ರಶ್ನೆ ಬಂದಾಗ he has his self brought solitude, ಅವನಿಗೆ ತನ್ನದೇ ಆದ ಒಂದು ಏಕಾಂತತೆಯ ಉನ್ಮಾದ ಇದೆ. ಆಸ್ he starts playing his music, ಅವನು ತನ್ನ ಸಂಗೀತವನ್ನು ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ he became the black man, ಅವನೇನ್ ಏನಾಗ್ಬಿಡ್ತಾನೆ, ಒಬ್ಬ ಕಪ್ಪು ಮನುಷ್ಯ ಆಗ್ತಾನೆ. ಯಾವ ಕಪ್ಪು ಮನುಷ್ಯ?
he preaches the gospel of the judge. ಅವನು ಆ ದೈವವಾಣಿಯನ್ನ ಹೇಳುವಂತಹ ಮನುಷ್ಯನಾಗ್ಬಿಡ್ತಾನೆ ಈ ಜಗತ್ತಿಗೆ. ದ ಸ್ಕ್ರೀಮಿಂಗ್ ನೋಟ್ಸ್ ಅಂಡ್ ಕೋರ್ಸ್ ಮೇಕ್ ಹಿಮ್ ನೋ ಲಾಂಗರ್ ಎ ಮ್ಯಾನ್. ಅವನ ಸ್ಕ್ರೀಮಿಂಗ್, ಈ ರಾಗ ಆಲಾಪಗಳು ಬರ್ತಾವಲ್ಲ, ದ ಅಪ್ಸ್ ಅಂಡ್ ಡೌನ್ಸ್, ದ ಸ್ವರಗಳ ಬಳಕೆ ಆಗ್ತದಲ್ಲ, ಅದು ಏನ್ ಮಾಡ್ಬಿಡ್ತದಪ್ಪ ಅಂದ್ರೆ ಅವನು ಮನುಷ್ಯನಾಗಿ ಉಳಿಯೋದಿಲ್ಲ. ಅವನು ಹಿ ಬಿಕೇಮ್ ಎ ಬರ್ಡ್. ಏನ್ ಮಾಡ್ತಾನ ಅವನು? ವಿಚ್ ಫ್ಲೈಸ್ ಹೈಯರ್ ಅಂಡ್ ಹೈಯರ್. ಆ ಸಂಗೀತದ ಒಂದು ಕ್ಷೇತ್ರದಲ್ಲಿ, ಆ ಸಂಗೀತದ ಆಗಸದಲ್ಲಿ ಮೇಲಕ್ಕೆ ಮತ್ತು ಮೇಲಕ್ಕೆ ಹೋಗ್ತಾನೆ. ಹಿ ಬ್ರೈಟನ್ಸ್ ಅಪ್ ಪೀಪಲ್. ಮತ್ತು ತನ್ನ ಸಂಗೀತದಿಂದ ಆ ಜನರಿಗೆ ಏನ್ ಮಾಡ್ತಾನ ಅವನು? ಮೋಡಿ ಮಾಡ್ತಾನೆ, ಅಥವಾ ಸಂಗೀತದಿಂದ ಆ ಎಲ್ಲ ಜನರು ಅವನನ್ನು ನೋಡುವಾಗ ಮಾಡ್ತಾರೆ. ನಂತರ ಇನ್ ದಿಸ್ ಪೋಯಮ್ ದ poet Carl Vanderlines Jr. brings the appearance of judge poem. ಇದು ಬಿಗಿನಿಂಗ್ ಬರ್ಬೇಕಾಗಿತ್ತು, ಸೊ ಇಲ್ಲಿ ಲಾಸ್ಟಿಗೆ ಬಂದಿದೆ. ಸೊ ಏನಾಗ್ತಾನೆ ಅವನು ಅಂದ್ರೆ, ಇದನ್ನ ಫಸ್ಟ್ ಬೋತ್ ಆರ್ ರಿಲೇಟೆಡ್. He came in the form of a black man to preach the gospel. He is pathetic figure, but same time he has a command over his art. He is a commanding artist. He has a power to make people listen. He is silent in speech but eloquent in music. ನೋಡ್ಲಿಕ್ಕೆ ಸೈಲೆಂಟ್ ಆಗಿದ್ರು, he is a eloquent ಅಂದ್ರೆ he has a superior peak or level to play the music. So this is all about the judge poem. So 2 marks question is the appearance. If 3 marks question is, 2 mark question is how was the appearance of the judge, the black and saint partner. And again the 2 marks question ಮತ್ತೆ ಏನ್ ಬರ್ಬೋದು? The judge plays pathetic life is lifted by the music. Then if you asked for the summary, you have to write all together. So ಈ ರೀತಿಯಾಗಿ ಇಲ್ಲಿ ನಾವು ಪ್ರಶ್ನೆಯನ್ನ ಕಾಣಬಹುದು ಜಡ್ಜ್ ಪೋಯಂ 2 ಬಗ್ಗೆ. ಸೊ ಎವ್ರಿ 1 year or 2 year, 1 ವರ್ಷ 2 ವರ್ಷ ಹಿಂದೆ ನಾವು ನೋಡಿದಾಗ ಅಲ್ಲಿ ಪ್ರಶ್ನೆ ಇದ್ದೇ ಇರ್ತದೆ ಜಡ್ಜ್ ಪೋಯಂ ಬಗ್ಗೆ. ಸೊ you have to write a brief summary of the poem Judge poem 2. So again, when we come to the some language or grammar and vocabulary ಬಂದಾಗ ಇಲ್ಲಿ ಮುಖ್ಯವಾಗಿ ನಿಮಗೆ ಕ್ವಶನ್ ಫ್ರೇಮ್ ಎಂಬ ಶಬ್ದ ಬರ್ತದೆ. ಕ್ವಶನ್ ಫ್ರೇಮ್, you might have, there is a 1 marks question for you in your examination, that is question frame ಅಂತ ಇರ್ತದೆ. So that is question frame. So there are some WH words, ಸಾಕಷ್ಟು WH words ಗಳನ್ನ ನಾವು ನೋಡ್ತೀವಿ. ವಾಟ್ ಆಗಿರ್ಬೋದು, ವೆನ್ ಆಗಿರ್ಬೋದು, ವೇರ್ ಆಗಿರ್ಬೋದು. ಸೊ ಅವುಗಳನ್ನ ನೋಡಿದಾಗ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಒಂದು ಶಬ್ದವನ್ನ ಅಂಡರ್ಲೈನ್ ಮಾಡ್ತಾನೆ ಅವನು. ಆ ಶಬ್ದವನ್ನ ಅಂಡರ್ಲೈನ್ ಮಾಡ್ಬಿಟ್ಟು ಇದು ಈ ಶಬ್ದಕ್ಕೆ ಉತ್ತರವಾಗಿ ಯಾವ ನಿಮ್ಮ ಪ್ರಶ್ನೆ ಶುರು ಆಗುತ್ತೆ ಅಂತ ಕೇಳ್ತಾನೆ. ಇಟ್ಸ್ ವೆರಿ ಸಿಂಪಲ್. ಸೊ ದೇರ್ ಆರ್ ಸಮ್ WH words you can see. Eat a screen. Visible, sir? Visible, sir. Visible. Okay, sir. So ಇಲ್ಲಿ ನೋಡಿ, ಇಲ್ಲಿ WH questions ಇದೆ. Whose, what, who, which, when, why, where, how. ಸೊ ನಿಮ್ಮ ಈ ಒಂದು ದ ಕನ್ಸರ್ಟ್ ಪಾಠದ ಹಿಂಬದಿಯಲ್ಲಿ ಕೊಟ್ಟಿದ್ದಾನೆ. This is the man who denied Smita, or this is the person. If you open up the page number, if you open up the page number, I think 95 match the following ಅಂತ ಬರ್ತದಲ್ವ ಅಲ್ಲಿ ನೋಡಿ. ಅಲ್ಲಿ ಹೂ ಅಂತ ಕೊಟ್ಟಿದೆ. ದಿಸ್ ದ ಪರ್ಸನ್, ಹೂ ಅಂತ ಬಂದಿದೆ, ಕೇವಲ ಹೂ ಬಂದಿದೆ. ದ ಪರ್ಸನ್ ಹೂ ಡಿಸ್ಕರೇಜ್ ದ ಗರ್ಲ್ ವಾಸ್. ಆ ಹುಡುಗಿಯನ್ನ ಸ್ವಲ್ಪ ಹೇಳ್ಬಿಡ್ತಾನೆ ಅಂತ ಹೇಳಿ, ಪಂಡಿತ್ ಜಿ ಇಸ್ ಎ ರವಿಶಂಕರ್ ಇಸ್ ಎ ವೆರಿ ಬ್ಯೂಸಿ ಪರ್ಸನ್, ಯು ಡೋಂಟ್ ಬಾದರ್ ಹಿಮ್, he doesn't have the time for such things. ಇಂಥ ವಸ್ತುಗಳಿಗೆ ಅವ್ರ ಹತ್ರ ಟೈಮ್ ಇಲ್ವಾ ಸರಿ ಅಂತ ಹೇಳ್ತಾ ಇರ್ತಾನೆ ಅವನು ಅಲ್ವಾ. ದ ಪರ್ಸನ್ ಹೂ ವಾಸ್ ಡಿಸ್ಕರೇಜ್ ದ ಗರ್ಲ್ ವಾಸ್ ದ ಮೋಸ್ಟ್ ಶೈಡ್ ಮ್ಯಾನ್, ಮೀಸ್ ಎನ್ನುವಂತಹ ವ್ಯಕ್ತಿ. ಸೊ ಇಲ್ಲ ನಾವು ನೋಡಿದಾಗ ನೋಡಿ, ಸೊ ಯು ಕ್ಯಾನ್ ಡೂ ಡ್ಯಾಶ್ ಈಸ್ ಯುವರ್ ಮಾಮ್ ಇನ್ ಬೆಡ್, ಶಿ ಹ್ಯಾಸ್ ಎ ಬ್ಯಾಡ್ ಹೆಡೇಕ್.
ಓಕೆ, ಸೊ ಇವುಗಳನ್ನ ನೀವು ಇಲ್ಲಿ ಬಿಡಿಸ್ಬೇಕು. ಮೊದಲಿಗೆ ಸೊ ವಿ ಆರ್ ಯೂಸಿಂಗ್ ಫಸ್ಟ್ ಬಂದಾಗ ಕೆಳಗಿಂದ ಮೇಲಕ್ಕೆ ಹೋದಾಗ ನೋಡ್ರಿ ಹೌ ಅಂತ ಇದೆ. ಹೌ HOW ಹೌ. ಸೊ ಹೌ ಮಚ್ ಡಸ್ ಶಿ ವೇಟ್, ಎಷ್ಟು ಅಂತ ಹೇಳ್ತೀವಿ ನಾವು. ಹೌ ಮಚ್ ಡಸ್ ಶಿ ವೇಟ್. ದೆನ್ ಡ್ಯಾಶ್ ಮೆನಿ ಫ್ರೆಂಡ್ ಹ್ಯಾಸ್ ಶಿ ಗಾಟ್, ನಾಟ್ ಮೆನಿ, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅವಳಿಗೆ ಅಂತ ಕೇಳ್ಬೋದು ಪ್ರಶ್ನೆ. ನಂತರ ಡ್ಯಾಶ್ ಹ್ಯಾವ್ ಯು ಬೀನ್ ಡೂಯಿಂಗ್ ಲೇಟ್ಲಿ, ಹ್ಯಾವ್ ಯು ಬೀನ್ ಡೂಯಿಂಗ್ ಲೇಟ್ಲಿ, ಲೇಟ್ ಆಗಿ ಮಾಡ್ತಾ ಇದ್ದೆ ಅಂತ ಕೇಳ್ಬೋದು. ಯಾಕೆ ನೀವು ಲೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ, ವೈ ಹ್ಯಾವ್ ಯು ಬೀನ್ ಡೂಯಿಂಗ್ ಲೇಟ್ಲಿ. ಕಾರಣ ಕೇಳೋಕೆ ನಾವು ವೈ ಅನ್ನ ಬಳಸ್ತೀವಿ. ಎಷ್ಟಿದೆ ಅಂತ ಕೌಂಟಿಂಗ್ ಮಾಡೋಕೆ ಇಟ್ ಮೇ ಬಿ ಅನ್ಕೌಂಟೇಬಲ್ ಆರ್ ಕೌಂಟೇಬಲ್, ಹೌ ಮಚ್ ಆರ್ ಹೌ ಮೆನಿ. ನಂತರ ಇಲ್ಲಿ ನೋಡಿದ್ರೆ ಡ್ಯಾಶ್ ಫಾರ್ ಇಸ್ ದ ಶಾಪಿಂಗ್ ಸೆಂಟರ್, ಇಲ್ಲಿ ಹೌ ಫಾರ್ ಅಂತ ಕೇಳ್ತೀವಿ, ಎಷ್ಟು ದೂರ ಇದೆ ಅಂತ ಕೇಳೋದಕ್ಕೂ ನಾವು ಹೌ ಅನ್ನ ಬಳಸ್ತೀವಿ. ನಂತರ ಡ್ಯಾಶ್ ಕಾಟ್ ಡೂ ಯು ಪ್ರಿಫರ್ ದ ಬ್ಲ್ಯಾಕ್ ಆರ್ ಗ್ರೀನ್ ಒನ್, ಎರಡು ಕಾಟ್ ಇದೆ, ಯಾವುದು ಅಂತ ಕೇಳ್ತೀವಿ ಅವಾಗ ವಿಚ್ ಅಂತ ಬಳಸ್ತೀವಿ ನಾವು. ವಿಚ್ ಕಾಟ್ ಡು ಯು ಪ್ರಿಫರ್ ದ ಬ್ಲ್ಯಾಕ್ ಆರ್ ದ ವೈಟ್. ನಂತರ ಡ್ಯಾಶ್ ವುಡ್ ಯು ಲೈಕ್ ಟು ಡ್ರಿಂಕ್ ಸಮ್ ಬಿಯರ್ ಪ್ಲೀಸ್, ಇಲ್ಲಿ ವಾಟ್ ವುಡ್ ಯು ಲೈಕ್ ಟು ಡ್ರಿಂಕ್, ವುಡ್ ಯು ಲೈಕ್ ಟು ಹ್ಯಾವ್ ಟೀ ಆರ್ ಕಾಫಿ ಅಂತ ಕೇಳ್ತವಲ್ಲ, ವಾಟ್ ವುಡ್ ಯು ಲೈಕ್ ಟು ಟೇಕ್ ಅಂತ ನಾವು ಕೇಳ್ಬೋದು, ಏನು ಅಂತ ಹೇಳಿದಾಗ. ನಂತರ ಪ್ರಶ್ನೆ ಸಂಖ್ಯೆ 18, ಡ್ಯಾಶ್ ಡಿಡ್ ಯು ಪೇ ದ ಎಲೆಕ್ಟ್ರಿಸಿಟಿ ಬಿಲ್ ಬೈ ಕ್ರೆಡಿಟ್ ಕಾರ್ಡ್, ಯಾವಾಗ ನೀನು ಬಿಲ್ ತುಂಬಿದ ಅಂತ ಕೇಳ್ತೀವಲ್ಲ ನಾವು ಅವಾಗ. ವೆನ್ ಡಿಡ್ ಯು ಪೇ ದ ಎಲೆಕ್ಟ್ರಿಸಿಟಿ ಬಿಲ್ ಬೈ ದ ಕ್ರೆಡಿಟ್ ಕಾರ್ಡ್, ವೆನ್, ಯಾವಾಗ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 16, ಡ್ಯಾಶ್ ಆಫನ್ ಡು ಯು ಸೆಂಡ್ ದ ಪೋಸ್ಟ್ ಕಾರ್ಡ್ಸ್, ನೆವರ್ ಅಂತ ಇದೆ. ನೀನು ಎಷ್ಟು ಸತಿ ಪೋಸ್ಟ್ ಕಾರ್ಡ್ ಹಾಕ್ತೀಯ, ಪತ್ರ ಕಳಿಸ್ತಿ ಅಂದಾಗ ಇಲ್ಲಿ ಹೌ ಆಫನ್, ಎಷ್ಟು ಸತಿ ಅಂತ ನಾವು ಪ್ರಶ್ನೆಯನ್ನ ಮಾಡಬಹುದು. ನಂತರ ಕ್ವಶನ್ ನಂಬರ್ 15, ಡ್ಯಾಶ್ ಯು ಫ್ಲೈಯಿಂಗ್ ಟು ಸ್ಯಾನ್ ಫ್ರಾನ್ಸಿಸ್ಕೋ ವಿತ್ ಮೈ ಪೇರೆಂಟ್ಸ್ ಅಂತ ಹೇಳ್ತಾರೆ ನಾವು. ಇಲ್ಲಿ ಯಾರ ಜೊತೆಗೆ ನೀನು ಹೋಗ್ತಾ ಇದೀಯಾ, ಹೂ ಯು ಫ್ಲೈಯಿಂಗ್ ವಿತ್ ಅಂತ ಕೇಳಬಹುದು, ಹೂ ಅಂತ ಬಳಸಬಹುದು. ನಂತರ ಪ್ರಶ್ನೆಗೆ 14 ಬಂದಾಗ ಡಿಡ್ ಯುವರ್ ಬ್ರದರ್ ಗೆಟ್ ಮ್ಯಾರಿಡ್ ಲಾಸ್ಟ್ ವೀಕ್, ಯಾರ ಜೊತೆ ನಿಮ್ ಬ್ರದರ್ ಮದುವೆ ಮಾಡ್ಕೊಂಡ ಅಂದಾಗ ಹೂ ಡಿಡ್, ಅಥವಾ ಇಲ್ಲಿ ಎಸ್, ಹೂ ಡಿಡ್ ಯುವರ್ ಬ್ರದರ್ ಗೆಟ್ ಮ್ಯಾರಿಡ್ ಲಾಸ್ಟ್ ವೀಕ್. ನಂತರ ಪ್ರಶ್ನೆ ಸಂಖ್ಯೆ 13, ಡ್ಯಾಶ್ ಈಸ್ ಶಿ ಸ್ಪೆಂಡಿಂಗ್ ಹರ್ ಸಮ್ಮರ್ ಹಾಲಿಡೇ ಇನ್ ಇಬಿಜಾ ಅಂತ ಇದೆ. ಎಲ್ಲಿ, ಸ್ಥಳ, ವೇರ್ ಈಸ್ ಶಿ ಸ್ಪೆಂಡಿಂಗ್ ಹರ್ ಸಮ್ಮರ್ ಹಾಲಿಡೇಸ್ ಅಂತ ಬಂದಾಗ ಸ್ಥಳದ ಬಗ್ಗೆ ನಾವು ಕೇಳಿದಾಗ. ನಂತರ ಮತ್ತೆ ಮಚ್ ಬಂದಿದೆ ನೋಡ್ರಿ, ಡ್ಯಾಶ್ ಮಚ್ ಡಿಡ್ ಯು ಪೇ ಫಾರ್ ದ್ಯಾಟ್ ಮೊಬೈಲ್ ಫೋನ್, ಮೊಬೈಲ್ ಫೋನ್ಗೆ ಎಷ್ಟು ಕೊಟ್ಟೆ ಅಂತ ಕೇಳಿದಾಗ ಹೌ ಮಚ್ ಡಿಡ್ ಯು ಪೇ ಫಾರ್ ದ ಮೊಬೈಲ್ ಫೋನ್. ಈಗೊಂದು ಪ್ರಶ್ನೆ ಬರ್ತದೆ, ಐ ಪೇಡ್ 10,000 rupees ಫಾರ್ ದಿಸ್ ಸ್ಯಾಮ್ಸಂಗ್ ಮೊಬೈಲ್ ಅಂತ ಇರ್ತದೆ. ಐ ಪೇಡ್ 10,000 rupees ಫಾರ್ ದಿಸ್ ಸ್ಯಾಮ್ಸಂಗ್ ಮೊಬೈಲ್ ಅಂತ ಇದೆ ಒಂದು ಪ್ರಶ್ನೆ. ಅವಾಗ ಇಲ್ಲಿ ನಾನು 10,000 rupees ಅನ್ನ ಅಂಡರ್ಲೈನ್ ಮಾಡಿದ್ದೀನಿ. ವಾಕ್ಯವನ್ನು ರಿಪೀಟ್ ಮಾಡ್ತೇನೆ ನೋಡ್ರಿ, ಐ ಪೇಡ್ 10,000 rupees ಫಾರ್ ದಿಸ್ ಸ್ಯಾಮ್ಸಂಗ್ ಮೊಬೈಲ್. ಒಂದು ವೇಳೆ 10,000 rupees ಅನ್ನು ನಾನು ಅಂಡರ್ಲೈನ್ ಮಾಡಿಬಿಟ್ಟಿದ್ರೆ ನನ್ನ ಪ್ರಶ್ನೆ ಯಾವ ರೀತಿ ಶುರು ಆಗುತ್ತೆ ಹೇಳ್ರಿ, ಹೌ ಮಚ್ ಡಿಡ್ ಐ ಪೇ ಫಾರ್ ದಿಸ್ ಸ್ಯಾಮ್ಸಂಗ್ ಮೊಬೈಲ್. ಓಕೆ, ನಂತರ ಪ್ರಶ್ನೆ ಸಂಖ್ಯೆ 11 ನೋಡ್ರಿ, ಡ್ಯಾಶ್ ಟಾಲ್ ಈಸ್ ಯುವರ್ ಫಾದರ್, ಡ್ಯಾಶ್ ಟಾಲ್, ಎಷ್ಟು ಎತ್ತರ ಇದ್ದಾರೆ, ಹೌ ಟಾಲ್ ಈಸ್ ಯುವರ್ ಫಾದರ್. ನಂತರ ನೋಡ್ರಿ, ಡ್ಯಾಶ್ ವೇರ್ ಯು ಬಾರ್ನ್ ಇನ್ ಸ್ಪೇನ್, ಎಲ್ಲಿ ಹುಟ್ಟಿದ್ರು ಅಂತ ಪ್ರಶ್ನೆ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಕುವೆಂಪು ವಾಸ್ ಬಾರ್ನ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಂತ ನಾವು ಕೇಳಿದಾಗ ಅಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಂತ ಅಂಡರ್ಲೈನ್ ಮಾಡಿದಾಗ ಅಥವಾ ಕುಪ್ಪಳ್ಳಿ ಅಂತ ಅಂಡರ್ಲೈನ್ ಮಾಡಿದಾಗ ಅಲ್ಲಿ ಪ್ರಶ್ನೆ ನಮ್ದು ಯಾವ ರೀತಿ ಶುರು ಆಗುತ್ತೆ, ವೇರ್ ವಾಸ್ ಕುವೆಂಪು ಬಾರ್ನ್ ಅಂತ ಪ್ರಶ್ನೆ ಬರಬೇಕು, ಸ್ಥಳ. ನಂತರ ನೋಡಿ, ಡ್ಯಾಶ್ ದ ಫ್ಲೋರ್ ಈಸ್ ದ ಕ್ಲಾಸ್ ರೂಮ್ ಆನ್ ದ ಸೆಕೆಂಡ್ ಫ್ಲೋರ್, ಎಲ್ಲಿದೆ ಅಂತ ಕೇಳ್ತಾರೆ, ವೇರ್
ವೇರ್ ದ ಫ್ಲೋರ್ ಸಾರಿ ಇಲ್ಲಿ ಯಾವ್ದು ಅಂತ ಕೇಳ್ತಾ ಇದಾರೆ ವಿಚ್ ಫ್ಲೋರ್ ಇಸ್ ದ ಕ್ಲಾಸ್ ರೂಮ್ ಆನ್. ಕ್ಲಾಸ್ ರೂಮ್ ಯಾವ ಫ್ಲೋರ್ ಮೇಲೆ ಇದೆ, ಒಂದು 4-5 ಫ್ಲೋರ್ ಬಿಲ್ಡಿಂಗ್ ಇದೆ ಅಂತ ನಾವು ಅನ್ಕೊಂಡಾಗ ಅವ್ರು ಏನ್ ಕೇಳ್ತಾರಪ್ಪ ಪ್ರಶ್ನೆ, ವಿಚ್ ಫ್ಲೋರ್ ಇಸ್ ದ ಕ್ಲಾಸ್ ರೂಮ್ ಆನ್, ವಿಚ್ ಬರ್ತದೆ ಯಾವ್ದು ಅಂತೇಳಿ. ನಂತರ ಡ್ಯಾಶ್ ಡು ಯು ಥಿಂಕ್ ಅಬೌಟ್ ಸೈನಾಸ್ ಬಾಯ್ ಫ್ರೆಂಡ್, ಆ ಸೈನಾ ಬಾಯ್ ಫ್ರೆಂಡ್ ಬಗ್ಗೆ ಏನ್ ಅನಿಸ್ತದೆ ಅಂತೇಳಿ ವಾಟ್ ಡು ಯು ಥಿಂಕ್ ಬರ್ತದೆ. ನಂತರ ಡ್ಯಾಶ್ ನೆಕ್ಸ್ಟ್ ಡ್ಯಾಶ್ ಆರ್ ಯು ಮೀಟಿಂಗ್ ಯುವರ್ ಫ್ರೆಂಡ್ಸ್ ಅಟ್ ದ ಪಬ್, ಅಲ್ಲಿ ಏನಂತ ಬರ್ಬೋದು ಡ್ಯಾಶ್ ಇಲ್ಲಿ ವೆನ್ ಆರ್ ಯು ಮೀಟಿಂಗ್ ಅಂತ ಕೇಳಬಹುದು. ನಂತರ ಡಿಡ್ ಯು ಕೀಪ್ ಯುವರ್ ಮಾಮ್, ಡಿಡ್ ಯು ಕೀಪ್ ಯುವರ್ ಮನಿ ಇನ್ ದ ಬ್ಯಾಂಕ್, ಇಲ್ಲಿ ವೇರ್ ಡಿಡ್ ಯು ಕೀಪ್ ಯುವರ್ ಮನಿ, ಎಲ್ಲಿ ನೀ ದುಡ್ಡನ್ನ ಇಟ್ಟಿದೆ ಅಂತ ಕೇಳಿದಾಗ ಇನ್ ದ ಬ್ಯಾಂಕ್ ಅಂತ ಉತ್ತರ ಕೊಡ್ತಾವ ನಾವು. ಡ್ಯಾಶ್ ದ ಸ್ಕೂಲ್ ಬ್ಯಾಗ್ ಇಸ್ ದ ರೆಡ್ ಒನ್, ಇಲ್ಲಿ ಬ್ಯಾಗ್ ಬಗ್ಗೆ ಪ್ರಶ್ನೆ ಬರ್ತದೆ. ಇಲ್ಲಿ ಪ್ರಶ್ನೆ ಬಂದಾಗ ಡ್ಯಾಶ್ ದ ಸ್ಕೂಲ್ ಬ್ಯಾಗ್ ಈಸ್ ದ ರೆಡ್ ಒನ್ ಮಾರ್ಟಿನ್ಸ್, ಅಥವಾ ಹುಚ್ ಸ್ಕೂಲ್ ಬ್ಯಾಗ್ ಈಸ್ ದ ರೆಡ್ ಒನ್, ಇಲ್ಲಿ ನಾವು ಪ್ರಶ್ನೆಯನ್ನ ಮಾಡಬಹುದು. ನಂತರ ಡ್ಯಾಶ್ ಈಸ್ ಯಂಗರ್ ಯುವರ್ ಸಿಸ್ಟರ್ ಆರ್ ಯು, ಯಾರು ಚಿಕ್ಕವರು ಅಂತ ಕೇಳ್ತಾರೆ, ನಿನ್ನ ಸಹೋದರನ ಅಥವಾ ನೀನು ಅಂತೇಳಿ. ಇಲ್ಲಿ ಹೂ ಈಸ್ ಯಂಗರ್ ಅಂತ ಪ್ರಶ್ನೆ ಬರ್ತದೆ, ಹೂ ಈಸ್ ಯಂಗರ್ ಅಂತೇಳಿ. ಓಕೆ ನೆಕ್ಸ್ಟ್ ಡ್ಯಾಶ್ ಟೈಮ್ ಡಸ್ ಶಿ ಫಿನಿಶ್ ವರ್ಕ್ ಅಟ್ 5 o'clock, ಯಾವ ಸಮಯ ಬಂದಾಗ ಅಲ್ಲಿಯೂ ಸಹಿತ ನಾವು ಏನ್ ಮಾಡ್ತೀವಿ ವಾಟ್ ಟೈಮ್ ಇಸ್ ಇಟ್, ವಾಟ್ ಟೈಮ್ ಡಸ್ ಶಿ ಫಿನಿಶ್. ನಂತರ ಮೊದಲನೇ ಪ್ರಶ್ನೆ ಡ್ಯಾಶ್ ಈಸ್ ಯುವರ್ ಮಾಮ್ ಇನ್ ಬೆಡ್, ಶಿ ಹ್ಯಾಸ್ ಎ ಬ್ಯಾಡ್ ಹೆಡ್ಏಕ್, ವೇರ್ ಈಸ್ ಯುವರ್ ಮಾಮ್ ಅಂತ ಕೇಳಬಹುದು ಇಲ್ಲಿ. ಸೊ ಶಿ ಹ್ಯಾಸ್ ಎ ಬ್ಯಾಡ್, ಅಥವಾ ಇಲ್ಲಿ ಪ್ರಶ್ನೆ ವೈ ಅಂತ ಪ್ರಶ್ನೆ ಮಾಡ್ತೀವಿ, ಯಾಕೆ, ವೈ ಇಸ್ ಯುವರ್ ಮಾಮ್ ಇನ್ ಬೆಡ್, ವೈ WHY, ಯಾಕಿದ್ದಾಳೆ ಅಂದ್ರೆ ಶಿ ಹ್ಯಾಸ್ ಎ ಬ್ಯಾಡ್ ಹೆಡ್ಏಕ್. ಸೊ ಈ ರೀತಿಯಾಗಿ ನೀವು ಈ WH ಕ್ವಶನ್ ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ 1 ಅಂಕದ ಪ್ರಶ್ನೆ ಬರುವಂತಹ ಸಾಧ್ಯತೆ ಇಲ್ಲಿ ಇರ್ತಾ ಇದೆ ಮಕ್ಕಳೇ. ಇದರ ಜೊತೆಗೆ ಮತ್ತೊಂದು ಗ್ರಾಮ್ಯಾಟಿಕಲ್ ಪಾಯಿಂಟ್ ಏನಂದ್ರೆ ನಿಮಗೆ ಬರುವಂತದ್ದು ಇಲ್ಲಿ ಇನ್ಫಿನಿಟಿವ್ ವರ್ಬ್ ಅಂತ ಬರ್ತದೆ, ಇನ್ಫಿನಿಟಿವ್ ವರ್ಬ್ ಅಂತ ಹೇಳಿ. ಸೊ ಸಾಮಾನ್ಯ ಮೊದಲ 4 ಪ್ರಶ್ನೆಗಳಲ್ಲಿ ಅದು ಸಹಿತ ಒಂದಿರ್ತದೆ ಏನಂತೇಳಿ ಇನ್ಫಿನಿಟಿವ್ ವರ್ಬ್ ಅಂತ ಅದು ಇರ್ತದೆ. ಸೊ ಈ ಇನ್ಫಿನಿಟಿವ್ ವರ್ಬ್, ಸೊ ಸಾಮಾನ್ಯವಾಗಿ ನಾವು ವರ್ಬ್ 1 ವರ್ಬ್ 2 ವರ್ಬ್ 3 ನೋಡಿರ್ತೀವಿ. ಸೊ ಫಿನೈಟ್ ಅಂಡ್ ನಾನ್ ಫಿನೈಟ್ ವರ್ಬ್ ಅಂತ ಇಲ್ಲಿ ನಾವು ತಗೊಳ್ಬಹುದು. ಸೊ ದೇರ್ ಆರ್ ಫಾರ್ಮ್ಸ್ ಆಫ್ ವರ್ಬ್ಸ್, when we see the many other forms of verbs. So it may be finite, or it may be non-finite, or it may be infinitive. Let the word. So if there are some questions, ಯಾವುದೇ ರೀತಿಯ ಪ್ರಶ್ನೆಗಳು ಇದ್ದರೆ so you can share your questions in chat box, or if you are unmuted you can ask me the questions also. So I'm going to take you up to now to the verbs. So infinitive ಅಂತ ಕೇಳ್ತಾರೆ. ಸೊ ಸಾಮಾನ್ಯವಾಗಿ ಒಂದು ಎಕ್ಸಾಂಪಲ್ ನಾವು ನೋಡಿದಾಗ he went to market ಅಂತ ಇದೆ, he went to market to bring vegetables ಅಂತ ಒಂದು ಸೆಂಟೆನ್ಸ್ ಇದೆ. You can write it down. He went to market to bring some vegetables ಅಂತ ಬರುತ್ತೆ. ಸೊ ಇಲ್ಲಿ ಐಡೆಂಟಿಫೈ ದ ಇನ್ಫಿನಿಟಿವ್ ಅಂತ ಕೊಡ್ತಾನೆ. ಐಡೆಂಟಿಫೈ ದ ಇನ್ಫಿನಿಟಿವ್, ಈ ಕೊಟ್ಟಿರುವಂತ ವಾಕ್ಯದಲ್ಲಿ ಇನ್ಫಿನಿಟಿವ್ ಯಾವುದು ಅಂತ ಕೇಳಿದಾಗ ಅಲ್ಲಿ ಈಗ ಇನ್ಫಿನಿಟಿವ್ ನ ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕಂದ್ರೆ 2 + ವರ್ಬ್ 1 ಯಾವ ರೀತಿ ಐಡೆಂಟಿಫೈ ಮಾಡ್ತಾರ, 2 + ವರ್ಬ್ 1 ಬಂದಿರ್ತದೆ. 2 + ವರ್ಬ್ 1 ಅಂದ್ರೆ 2 ಬರ್ತದೆ, ಅದರ ಜೊತೆಗೆ ವರ್ಬ್ 1 ಬರ್ತದೆ. 2 + ವರ್ಬ್ 1. ಈ ಫಾರ್ ಎಕ್ಸಾಂಪಲ್ he went to market ಇದೆ, ಮಾರ್ಕೆಟ್ ಅನ್ನೋದು ಏನಾಗಿದೆ, ಇಟ್ಸ್ ಎ ನೌನ್ ಆಗಿದೆ. ಹಾಗಾದ್ರೆ ಅಲ್ಲಿ ಇನ್ಫಿನಿಟಿವ್ ಅದು ಆಗೋಲ್ಲ. ಹಾಗಾದ್ರೆ ಯಾವ್ದಾಗುತ್ತೆ ಇನ್ಫಿನಿಟಿವ್ ಅಂದಾಗ ಅಲ್ಲಿ ಇನ್ಫಿನಿಟಿವ್ ಆಗೋದು
he went to market. To bring ಇದೆಲ್ಲ ಅದು ಇನ್ಫಿನಿಟಿವ್ ಆಗುತ್ತೆ. ಟು ಬ್ರಿಂಗ್. ಸೊ ಇಲ್ಲಿ 2 ಪ್ಲಸ್ ವರ್ಬ್ 1 ಬಂದಿರೋದನ್ನ ನಾವು ಇಲ್ಲಿ ಕಾಣ್ತಾ ಇದೀವಿ. ಸೊ that comes ಇನ್ಫಿನಿಟಿವ್ ಅದು ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಅಂಕದ ಪ್ರಶ್ನೆ ಇಲ್ಲಿ ಇನ್ಫಿನಿಟಿವ್ ಮೇಲೆ ಸಹಿತ ಬರಬಹುದು. So if there are any questions regarding the lesson, that is the concert or the judge poem 2, so you can share in the chat box or you can ask. So ಇಲ್ಲಿ ನೋಡಿ, I will show you the examples. ಈಗ ಒಂದು ಇಲ್ಲಿ ವರ್ಬ್ ಇದೆ. ಸಾಮಾನ್ಯ ವರ್ಬ್ ಯಾವ ರೀತಿ ಬರ್ತದೆ ನೋಡ್ರಿ. ಇಲ್ಲಿ ಈ ಟ್ರಾನ್ಸಿಟಿವ್ ವರ್ಬ್ ಅನ್ನ ನಾವು ಕಾಣ್ತೀವಿ. ಟ್ರಾನ್ಸಿಟಿವ್ ವರ್ಬ್ ಆಕ್ಟಿವ್ ವಾಯ್ಸ್ ಅಲ್ಲಿ ನಿಮಗೆ ಟ್ರಾನ್ಸಿಟಿವ್ ವರ್ಬ್ ಅನ್ನ ಕೊಟ್ಟಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಐ ಗೋ ಟು ಮಾರ್ಕೆಟ್ ಅಂದ್ರೆ ಗೋ ಅನ್ನೋದು ಇನ್ ಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ. ಅಕರ್ಮಕ ಮತ್ತು ಸಕರ್ಮಕ ಅಂತ ನಾವು ಕರಿತೀವಲ್ಲ ಕ್ರಿಯಾಪದಗಳು, ಅಂದ್ರೆ ಸಕ್ರಿಯವಾಗಿರ್ತದಲ್ಲ ಅದು ದಟ್ ಮೇಕ್ಸ್ ದ ಸಬ್ಜೆಕ್ಟ್ ವೆರಿ ಆಕ್ಟಿವ್. ಫಾರ್ ಎಕ್ಸಾಂಪಲ್ ನೋಡ್ರಿ, ದ ಕ್ಯಾಟ್ ಈಸ್ ಚೇಸಿಂಗ್ ದ ರ್ಯಾಟ್ ಅಂತ ಇದೆ. ಇಲ್ಲಿ ನಾವು ಇದನ್ನ ಪ್ಯಾಸೇಜ್ ಮಾಡಿದಾಗ ಪ್ಯಾಸೇಜ್ ಮಾಡಕ್ ಬರ್ತಿದ್ವು, ಯಾಕಂದ್ರೆ ಟ್ರಾನ್ಸಿಟಿವ್ ವರ್ಬ್. ಇದು ಟ್ರಾನ್ಸಿಟಿವ್ ವರ್ಬ್. ಸೊ ಚೇಸಿಂಗ್ ಅಂತ ಇದೆ. ಅದೇ ರೀತಿ ಎರಡನೇದಲ್ಲಿ ವಿ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಅಂತ ಇದೆ, ಇನ್ ದ ಗ್ರೌಂಡ್. ಸೊ ಇಲ್ಲಿ ಇಂಟ್ರಾನ್ಸಿಟಿವ್ ಆಗುತ್ತೆ, ಯಾಕಂದ್ರೆ ಇಟ್ ಡಸಂಟ್ ಕ್ಯಾರಿ ದ ಆಬ್ಜೆಕ್ಟ್. ಶಿ ಈಸ್ ವಾಚಿಂಗ್ ದ ಟೆಲಿವಿಷನ್. ವಾಚಿಂಗ್ ವರ್ಬ್. ವಿ ಲರ್ನ್ ಇಂಗ್ಲಿಷ್. ಲರ್ನ್ ಒಂದು ವರ್ಬ್ ಆಗಿದೆ. ಮೈ ಮದರ್ ಕುಕ್ಡ್ ದ ಡಿನ್ನರ್. ಕುಕ್ಡ್ ಅನ್ನೋದು ವರ್ಬ್ ಆಗಿದೆ. ವಿ ಆರ್ ಆನ್ ಟೈಮ್ ಫಾರ್ ಒನ್ಸ್. ಇದು ಹೆಲ್ಪಿಂಗ್ ವರ್ಬ್ ಆಗಿದೆ ಮಕ್ಕಳೇ. ಶಿ ಈಸ್ ರೈಡಿಂಗ್ ದ ಸೈಕಲ್. ಅಗೈನ್ ಹೆಲ್ಪಿಂಗ್ ವರ್ಬ್. ವಿ ಆರ್ ಸ್ಟಡಿಂಗ್. ಶಿ ಈಸ್ ಈಟಿಂಗ್ an ice cream. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್. he is reading a story book. ಸೊ ಈ ರೀತಿಯಾಗಿ ನಾವು ಕಾಣಬಹುದು. ಸೊ ಇಲ್ಲಿ ನಿಮಗೆ ಒಂದು ಅಗ್ರಿಮೆಂಟ್ ಆಫ್ ದ ವರ್ಬ್ ಅಂತ ಹೇಳಿ ಒಂದು ಅಂಕದ ಪ್ರಶ್ನೆ ಬರ್ತದೆ, ಕಂಪ್ಲೀಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೊಟ್ಟಿದ್ದ ನೋಡಿ, he decided dash his job. ಇಲ್ಲಿ ಇನ್ಫಿನಿಟಿ ಅನ್ನು ತುಂಬ್ರಿ. ಯಾವ ರೀತಿ ತುಂಬ್ತೀರಾ ನೋಡ್ರಿ. he decided to change his job ಅಲ್ವಾ. ಸೊ ಇನ್ಫಿನಿಟಿವ್ ಟು ಅನ್ನೋದು ಇಟ್ ಡಸಂಟ್ ಶೋ ದ ಟೆನ್ಸ್ ಆಫ್ ದ ವರ್ಬ್. ಇಲ್ಲಿ ಕಾಲ ಗೊತ್ತಾಗೋದಲ್ಲ. he decided ಅದಕ್ಕೆ ಟೆನ್ಸ್ ಇದೆ, ಸಿಂಪಲ್ ಪಾಸ್ಟ್ ಆಯ್ತದು. ಆದ್ರೆ ಟು ಚೇಂಜ್ ಅನ್ನೋದು ಇಟ್ ಡಸಂಟ್ ಇಂಡಿಕೇಟ್ ದ ಟೆನ್ಸ್. ಅದೇ ರೀತಿ ಎರಡನೇದು, ಯು ನೀಡ್ ಡ್ಯಾಶ್ ಮೋರ್ ಟೈಮ್. ಯು ನೀಡ್ ಟು ಟೇಕ್ ಮೋರ್ ಟೈಮ್ ಅಂತ ಬರ್ತದೆ. ಓಕೆ. ನಂತರ he taught me how dash a car. He taught me how to drive a car. Next one, the leaders did nothing but dash speeches. ಇಲ್ಲಿ the leaders did nothing but ಇಲ್ಲಿ infinitive ಅನ್ನು ತುಂಬಬಹುದು ನಾವು. Fill in the blanks with the correct infinitive form of the verbs in brackets. The leaders did nothing but gave speeches. ಇಲ್ಲಿ infinitive ಬರಲ್ಲ. Next, do you dare to disobey the rules? ಇಲ್ಲಿ ಬರ್ತದೆ. Next, I need not dash during the holidays. I need not to read. ನಂತರ you had better dash a jacket. You had better to wear a jacket. I would like dash your childhood photo. I would like to see your childhood photo. Let me dash you what to do. Let me show you what to do. ಇಲ್ಲಿ ಟು ಬರಲ್ಲ. I saw them dash your book. I saw them taking your book. ಓಕೆ. ಸೊ ಈ ರೀತಿಯಾಗಿ ವರ್ಬ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ವೆನ್, ವಾಟ್, ಹೂ ಮತ್ತು ವೇರ್ ಗಳ ಬಳಕೆಯನ್ನ ಮಾಡಬಹುದು. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಒನ್. ಸೊ ಐ ಹ್ಯಾವ್ ಆಲ್ರೆಡಿ
told. I have already said you one page of the WH words. So again, here you see dash is your favorite superhero. Dash is your favorite superhero. ಯಾವ್ದು ಬರ್ತದೆ ಇಲ್ಲಿ WH ವರ್ಡ್ ಯಾವ್ದು ಬರ್ತದೆ WHO ವರ್ಡ್ ಯಾವುದು ಹೂ ಈಸ್ ಯುವರ್ ಫೇವರೇಟ್ ಸೂಪರ್ ಹೀರೋ. ಅದೇ ರೀತಿಯಾಗಿ 10ನೇ ಪ್ರಶ್ನೆ ನೋಡಿ ಡ್ಯಾಶ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ಯುವರ್ ಕ್ಲಾಸ್. ನಿಮ್ಮ ಕ್ಲಾಸ್ ಅಲ್ಲಿ ಯಾರು ಬೆಸ್ಟ್ ಸ್ಟೂಡೆಂಟ್ ಅಂತ ಕೇಳ್ತಾ ಇದಾರೆ ಅವಾಗ ನಾವು ಏನ್ ಮಾಡ್ತೀವಿ ಹೂ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ಯುವರ್ ಕ್ಲಾಸ್. ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ಸಂಖ್ಯೆ 14 ನೋಡ್ರಿ ಡ್ಯಾಶ್ ಈಸ್ ಲುಕಿಂಗ್ ಅಟ್ ಅಸ್. ನಮ್ಮ ಕಡೆ ಯಾರು ನೋಡ್ತಾ ಇದ್ದಾರೆ ಹೂ ಈಸ್ ಲುಕಿಂಗ್ ಅಟ್ ಅಸ್. ಓಕೆ ಡ್ಯಾಶ್ ಈಸ್ ಯುವರ್ ಬ್ರದರ್, ವೇರ್ ಈಸ್ ಯುವರ್ ಬ್ರದರ್ ಅಂತ ನಾವಿಲ್ಲಿ ಕೇಳಬಹುದು. ಯಾಕಂದ್ರೆ ಅಲ್ಲಿ ಉತ್ತರ ಏನಿದೆ ಇನ್ ಹೀಸ್ ರೂಮ್ ಅಂತ ಇದೆ. ಅಥವಾ ಒಂದು ವೇಳೆ ಇಲ್ಲಿ ಸುರೇಶ್ ಅಂತ ಇದ್ರೆ ಹೂ ಈಸ್ ಯುವರ್ ಬ್ರದರ್ ಅಂತ ನಾವು ಪ್ರಶ್ನೆಯನ್ನ ಮಾಡಬಹುದು. ಸೊ ಲೈಕ್ ದಿಸ್. ಸೊ ಒಂದು ಗ್ರಾಮಟಿಕಲ್ ಪಾಯಿಂಟ್ ಯೂಸ್ ಆಗಿದ್ದು ಜಜ್ ಪೋಯಮ್ 2 ಅಲ್ಲಿ ಸಿಮ್ಲಿ ಯೂಸ್ ಆಗಿದೆ. ಅಲ್ಲಿ ಜಜ್ ಪೋಯಮ್ ಅಲ್ಲಿ ಇನ್ ದ ಬಿಗಿನಿಂಗ್ ದ ಪೋಯೆಟ್ ಯೂಸಸ್ ದ ಸಿಮಿಲಿ ಟು ಡಿಸ್ಕ್ರೈಬ್ ದ ಏನ್ಸಿಯಂಟ್ ಮ್ಯಾರಿನರ್. ದೇರ್ ಹಿ ಸ್ಟ್ಯಾಂಡ್ಸ್, ಸಿ ನೋಡಿ ಅವನು ಅಲ್ಲಿ ನಿಂತಿದ್ದಾನೆ ಲೈಕ್ ಎ ಬ್ಲಾಕ್ ಏನ್ಸಿಯಂಟ್ ಮ್ಯಾರಿನರ್. ಸೊ ಎಕ್ಸಾಮ್ ಅಲ್ಲಿ ಬರುವಂತ ಸಾಧ್ಯತೆ ಇರಬಹುದು. ಸೊ ಸಿಮಿಲಿಯಲ್ಲಿ ಈ ರೀತಿ ಪದಗಳು ಬಳಕೆ ಆಗ್ತದೆ. ಆಸ್ ಆಗಿರಬಹುದು, ಲೈಕ್ ಆಗಿರಬಹುದು. ಸೊ ಫಾರ್ ಸಚ್ ವರ್ಡ್ಸ್ ಇಫ್ ದೇ ಆರ್ ಯೂಸ್ಡ್ ಇನ್ ಸೆಂಟೆನ್ಸ್ ಎಸ್ಪೆಷಲಿ ಇನ್ ದ ಪೋಯಮ್ಸ್ ಆಗಿರಬಹುದು, ಸೊ ವಿ ಕಾಲ್ ಇಟ್ ಆಸ್ ಎ ಸಿಮಿಲಿ ವೇರ್ ಒನ್ ಥಿಂಗ್ ಈಸ್ ಕಂಪೇರ್ಡ್ ಟು ಅನದರ್ ಥಿಂಗ್ಸ್. ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ನಾವು ಹೋಲಿಕೆಯನ್ನ ಮಾಡ್ತೀವಿ ಈ ರೀತಿ ಅದರಂತೆ ಅಂತೇಳಿ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಆಫ್ ಇನ್ಫಿನಿಟಿವ್ಸ್ ಅಂತ ಇದೆ. ಒಂದೊಂದು ಪ್ರಶ್ನೆ ಆಗಿದ್ನಲ್ಲ ನೋಡಿ. I love to eat spicy food. She used to sleep in the darkness at the night. I used this place to hide. ಅದೇ ರೀತಿ to use, to come, to go, to help, to find, to throw, to understand, to bathe, to cook, to wear, to talk, to make, to become, to fly, to drink, to point, to score. ಸೊ ಈ ಪದಗಳು ಇನ್ಫಿನಿಟಿವ್ ಆಗಿ ವಾಕ್ಯದಲ್ಲಿ ಬಳಕೆ ಆಗ್ತವೆ. ಸೊ ದೇ ಡು ನಾಟ್ ಇಂಡಿಕೇಟ್ ದ ಟೆನ್ಸ್. ಅವು ಕಾಲವನ್ನ ಸೂಚನೆಯನ್ನ ಮಾಡೋದಿಲ್ಲ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಐಡೆಂಟಿಫೈಯಿಂಗ್ ದ ಇನ್ಫಿನಿಟಿವ್ ವರ್ಬ್, ನಾನ್ ಫಿನೈಟ್ ವರ್ಬ್. ಸೊ ಇಲ್ಲಿ ಫಿನೈಟ್ ವರ್ಬ್ ನೋಡಿದಾಗ ಏನಾಗುತ್ತೆ ನೋಡ್ರಿ, ಗೋಸ್ ಫಿನೈಟ್ ವರ್ಬ್. ಸೊ ಇದು ಟೆನ್ಸ್ ಅನ್ನ ಸೂಚನೆ ಮಾಡುತ್ತೆ, ಕಾಲವನ್ನ ಹೇಳುತ್ತೆ ನಮಗೆ. ಸೊ ಇಲ್ಲಿ ಬಂದಿರುವಂತ ಎಲ್ಲ ವಾಕ್ಯಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇವೆ. ಫಿನೈಟ್ ವರ್ಬ್ಗಳ ಬಳಕೆ ಆಗಿದೆ ಅಲ್ವಾ. ವಾಟರ್ ಆಗಿರ್ಬೋದು. ಈ ವಾಟರ್ಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಬಂದಿತ್ತಲ್ವಾ, ಹರೀಶ್ ವಾಟರ್ಸ್ ದ ಪ್ಲಾಂಟ್ ಅಂತ ಹೇಳಿ. ಈ ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ಇತ್ತಲ್ಲ ಅದರಲ್ಲಿ ಬಂದಿತ್ತು ಪ್ರಶ್ನೆ, ಹರೀಶ್ ವಾಟರ್ಸ್ ದ ಪ್ಲಾಂಟ್ ಅಂತ ಹೇಳಿ. ಸೊ ಪ್ಲಾಂಟ್ಸ್ ಆರ್ ವಾಟರ್ಡ್ ಬೈ ಹರೀಶ್ ಅಂತ ಬರ್ತದೆ. ಸೊ ವಾಟರ್ ಅನ್ನ ವರ್ಬ್ ಆಗಿ ಬಳಕೆ ಮಾಡಬೇಕು. ಸೊ ನಿಮಗೆ ಇನ್ನೊಂದು ಪ್ರಶ್ನೆ ಏನ್ ಬರ್ತದೆ ಅಂದ್ರೆ, ಈ ಕ್ರಿಯಾಪದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಯಾಪದ ಕೊಡ್ತಾನೆ, ಕೊಟ್ಬಿಟ್ಟು ನೌನ್ ಆಗಿ ಯೂಸ್ ಮಾಡ್ರಿ ಅಂತ ಹೇಳ್ತಾನೆ. ನೌನ್ ಕೊಡ್ಬೋದು ಅಥವಾ ಒಂದು ಪದವನ್ನು ಕೊಡ್ಬೋದು, ಅದನ್ನ ವರ್ಬ್ ಆಗಿ ಯೂಸ್ ಮಾಡ್ರಿ ಅಥವಾ ಕ್ರಿಯಾಪದ ಆಗಿ ಅದನ್ನ ಯೂಸ್ ಮಾಡ್ರಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಸಣ್ಣ ಪದಗಳನ್ನ ಕೊಡ್ತಾನೆ, ಯೂಸ್ ಆಗಿರ್ಬಹುದು, ವರ್ಕ್ ಆಗಿರ್ಬಹುದು. ಇದಕ್ಕಿಂತ ವರ್ಕ್ ಬಂದಾಗ ಯೂಸ್ ದ ವರ್ಕ್ ಆಸ್ ಎ ನೌನ್ ಅಂದಾಗ ವರ್ಕ್ ಇಸ್ ಎ ವರ್ಷಿಪ್ ಅಂತ ಹೇಳ್ಬಹುದು. ವಾಟರ್ ಜಸ್ಟ್ ವಾಟರ್ ಅಂದ್ರೆ ನೌನ್ ಆಗುತ್ತೆ. ವರ್ಬ್ ಆಗಿ ಯೂಸ್ ಮಾಡಿ ಅಂದಾಗ ಇಲ್ಲಿದೆ ನೋಡ್ರಿ, ಶಿ ವಾಟರ್ಸ್ ದ ಪ್ಲಾಂಟ್ಸ್ ಅಥವಾ ಹರೀಶ್ ವಾಟರ್ಸ್ ದ ಪ್ಲಾಂಟ್ಸ್ ಅಂತ ಹೇಳಿ. ಜಸ್ಟ್ ವಿ ಸೇ ಲವ್ ಅಂದಾಗ ಇಟ್ಸ್ ಎ ನೌನ್. ವೆನ್ ವಿ ಸೇ ವರ್ಬ್ ಐ ಲವ್ ಮೌಂಟೇನ್ ಕ್ಲೈಂಬಿಂಗ್ ಅಂತ ಆಗುತ್ತೆ. ಸೊ ಚಿಕ್ಕ ಚಿಕ್ಕ ಇಂಥ ಪದಗಳನ್ನ ಒಂದು ಲಿಸ್ಟ್ ಔಟ್ ಮಾಡಿಬಿಟ್ಟು ನೀವು ಸಂಗ್ರಹ ಮಾಡ್ಕೊಂಡ್ರೆ, ಸೊ ಇನ್ ಎಕ್ಸಾಮ್ಸ್ ಯು ಕ್ಯಾನ್ ಆನ್ಸರ್ ವೆರಿ ಈಸಿಲಿ. ಸೊ ಒಟ್ಟಾರೆಯಾಗಿ ಟೈಪ್ಸ್ ಆಫ್ ವರ್ಬ್ಸ್ ಅನ್ನ ನಾವು ನೋಡಿದಾಗ ಇಲ್ಲಿ ರೆಗ್ಯುಲರ್ ವರ್ಬ್ಸ್ ಅಂತ ಇರ್ತದೆ. ಸೊ ವರ್ಬ್ 1, ವರ್ಬ್ 2, ವರ್ಬ್ 3, ಗೋ, ವೆಂಟ್, ಗಾನ್ ಅಂತ ಹೇಳ್ಬೋದು. ಸೊ ಕೆಲವೊಂದ್ಸತಿ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ನಾವು ನೋಡ್ತೀವಿ. ಸೊ ಅಲ್ಲಿ ಫಾರ್ಮ್ಸ್ ಏನಾಗುತ್ತೆ, ಸೊ ಇನ್ ದ ಫಾರ್ಮೇಶನ್ ರೆಗ್ಯುಲರ್ ವರ್ಬ್ ಇಟ್ ಇಸ್ ಕಾಲ್ಡ್ ಇರ್ರೆಗ್ಯುಲರ್ ವರ್ಬ್. ಅಂದ್ರೆ ಇರ್ರೆಗ್ಯುಲರ್, ಈಗ ಗೋ ವೆಂಟ್ ಗಾನ್ ಇರ್ರೆಗ್ಯುಲರ್. ನಂತರ ರೆಗ್ಯುಲರ್ ವರ್ಬ್ಗೆ ಬಂದಾಗ ಅಲ್ಲಿ ಒಂದೇ ರೀತಿ ಒಂದು ಶಬ್ದ ಬಿಟ್ರೆ, ಈಗ
ಟಾಕ್ಡ್ ಆಗುತ್ತೆ. ಎರಡು ಕ್ರಿಯಾಪದಗಳು ಒಂದೇ ರೀತಿಯಾಗಿರ್ತವೆ. ನಂತರ ನೋಡ್ರಿ ಇಲ್ಲಿ ಲಿಂಕಿಂಗ್ ವರ್ಬ್ ಅಂತ ಬರ್ತದೆ. ಸೊ ಅದೇ ರೀತಿಯಾಗಿ ಇಟ್ ಇಂಡಿಕೇಟ್ಸ್ ಲಿಂಕ್ಸ್ ಸಬ್ಜೆಕ್ಟ್ ಟು ನೌನ್ ಆಗಿರ್ಬೋದು. ನಂತರ ಟ್ರಾನ್ಸಿಟಿವ್ ವರ್ಬ್ ಈಗಾಗಲೇ ನಾವು ನೋಡಿದೀವಲ್ಲ, ಆಕ್ಟಿವೇಟ್ ಮಾಡ್ತೀವಿ. ಅದರಿಂದ ಇನ್ ಟ್ರಾನ್ಸಿಟಿವ್ ಅಂದ್ರೆ ಅಲ್ಲಿ ಬರೋಲ್ಲ. ಈಗ ಫಾರ್ ಎಕ್ಸಾಂಪಲ್ ದೇ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಆಗತ್ತೆ. ಇನ್ನೊಂದು ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗತ್ತೆ. ಅದೇ ರೀತಿ ಫಿನೈಟ್ ವರ್ಬ್ ನೋಡ್ರಿ, ಫಿನೈಟ್ ವರ್ಬ್ ಈಗ ನಾವು ಜಸ್ಟ್ ನೋಡಿದ್ವಲ್ಲ, ಫಿನೈಟ್ ವರ್ಬ್ಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ವಲ್ಲ ಅವು. ನಂತರ ಇನ್ಫಿನೈಟ್ ವರ್ಬ್ ಅಲ್ಲಿ ಟೂ ಬರ್ತದೆ. ಇಲ್ಲಿ ಇನ್ಫಿನಿಟಿವ್ ಟೂ ಒಂದು ಸಹಿತ ಒಂದೇ, ಇನ್ಫಿನೈಟ್ ವರ್ಬ್ ಒಂದು ಸಹಿತ ಒಂದೇ. ಸೊ ಸ್ಟೂಡೆಂಟ್ಸ್, ಸೊ ಇಲ್ಲಿವರೆಗೆ ನಾವು we saw how we can answer to the questions for the lesson, the concert and the poem, the judge poem too. So I expect if there are some questions from your side. I cannot, sir. Patil sir, I would like to wind up my lesson. I am saying, how can we identify the finite word, sir? I told you, finite word. So finite verb actually it is. Finite verb ಅಂದಾಗ it shows us the tense. ಈಗ she waters plants ಅಂತ ಇದ್ದಾಗ ಅದೇನಾಗುತ್ತೆ, finite verb ಅಂತ ಆಗತ್ತೆ. ಪಾಟೀಲ್ ಸರ್. Yes, sir. ಸರ್ ನಮಸ್ತೆ. ಶೇಖ್ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಪಾಟೀಲ್ ಸರ್ ಅನ್ಮ್ಯೂಟ್ ಮಾಡತ್ತೀನಿ, ಯಾಕೋ ಅವರು ಇದು ಮಾಡ್ತಿಲ್ಲ. ಒಂದ್ ಸೆಕೆಂಡ್ ಸರ್, ಅವ್ರಿಗೆ ಕಾಲ್ ಮಾಡ್ತೀನಿ. ಇದೀರಿ? ಹಾ ಓಕೆ ಸರ್. ಓಕೆ ಸರ್. ಸರ್ದು ಲೆಸನ್ ಮುಗೀತು ನೋಡ್ರಿ, ಇದನ್ ಮಾಡಿ. ಓಕೆ ಸರ್, ಏನಾದ್ರು ಇಂಟ್ರೊಡಕ್ಷನ್ ಇದ್ರೆ ಈಗ ಮುಗಿಸೋಣ ಸರ್. Pardon, sir? Is there any interaction or would you like to discuss with the students? Or shall we wind Sir, up? I would like to discuss, sir. I just received one question, that was finite word ಬಗ್ಗೆ ಕೇಳಲಾಗಿದ್ದ ಪ್ರಶ್ನೆ. I just answered. Okay. I think the Okay. question has been answered for that. Yes. Okay. ಯಾರ್ಯಾಗಾದ್ರೂ ಡೌಟ್ಸ್ ಇದ್ರೆ ಅನ್ಮ್ಯೂಟ್ ಮಾಡಿ ಕೇಳ್ಬೋದು, ಅವ್ರಿಗೆ ಅಲೋ ಮಾಡ್ಯಾರ. Continue allow it sir ಇವತ್ತು. ಹ್ಞೂ ಸರ್, ಈಗ ಅಲೋ ಮಾಡ್ತೀನಿ ನೋಡ್ರಿ. Okay. Already give breakfast. Yes, sir. Hello, sir. Yes, sir. Shall I wind up? Yes, sir, you can. Okay, sir. ಪಾಟೀಲ್ ಸರ್. ಆತ್ಮೀಯ ಪಾಟೀಲ್ ಸರ್. ಕಲ್ಯಾಣ್ ಸರ್, ಕಲ್ಯಾಣ್ ಸರ್ ಇದು ನೀವು ಮಾಡಿಬಿಡಿ ಸರ್. ಎಸ್ ಎಸ್ ಸರ್, ಹೇಳ್ಬಿಡ್ತೇನೆ. ಹೇಳ್ಬಿಟ್ಟು. Okay, sir. Once again, good morning to you all. Actually, today's session was very wonderful. Today's artist, Sri SHIEK sir, has done his work fantastically, and he has dealt with the unit, the concert, and also the judge poem too, and some of the grammatical items which are very necessary for the students in scoring more in the examination. So he has thoroughly explained about almost all the grammatical items, and he has covered many of the number of points here. So totally he has done it fantastically. So on behalf of the Block Education Officer and BRC and Karnataka Secondary Schools High School Teachers Association and myself, sir, SHIEK sir, we have done very good. Thank you, sir. Thank you. That's why we are very thankful to you on behalf of the students also who we have joined online classes. And once again, many thanks to you, sir. Thank you, sir. Thank you. Thank you, And sir. again, I am very thankful to you, the president of Karnataka High Schools Teachers Association, Sri Eni sir, who is present here, and the secretary, Sri A.V. Patil sir,
and also Sri Hakkinevar sir, who is the host here, working as host, and some of the teachers who are present here in this online class. On behalf of the students and all of the teachers who have joined here, and today's session is very, very successful. Thank you once again. Thank you one and all. Thank you, sir. Okay, sir. Thank you. Thank you very much. Thank you, sir. Thank you. So shall we wind up, sir?